ಮೊದಲ ಹೆಜ್ಜೆ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ವ್ಯಾಪಾರದಲ್ಲಿ ಗೆಲ್ಲೋಕೆ ದೊಡ್ಡ ಕಾಂಪ್ಲೆಕ್ಸ್ ಹೈಫೈ ಬಿಲ್ಡಿಂಗೇ ಇರಬೇಕು ಅಂತೇನೂ ಇಲ್ಲ. ಅಂಗಡಿ ಚಿಕ್ಕದಾಗಿದ್ರೂ ಕಲೆಕ್ಷನ್ಸ್ ದೊಡ್ಡದಾಗಿದ್ದರೆ ಜನ ತಾವಾಗಿಯೇ ಹುಡುಕಿಕೊಂಡು ಬರ್ತಾರೆ ಅನ್ನೋದಕ್ಕೆ ಇವತ್ತಿನ ಈ ಸಂಚಿಕೆಯೇ ಬೆಸ್ಟ್ ಉದಾಹರಣೆ ಅಂತಾನೆ ಹೇಳಬಹುದು. ಹೌದು, ಕೇವಲ 3 ತಿಂಗಳ ಹಿಂದೆ ಪ್ರಾರಂಭವಾದ ಶ್ರೀ ರಾಘವೇಂದ್ರ ಕ್ಲೋತ್ ಸ್ಟೋರ್ ನೋಡೋಕೆ ಚಿಕ್ಕದಾಗಿದ್ದರೂ ಕೂಡ ಇಲ್ಲಿರೋ ಕಲೆಕ್ಷನ್ಸ್ ಮಾತ್ರ ಅಲ್ಟಿಮೇಟ್. ಇಲ್ಲಿನ ಒಂದು ಸ್ಪೆಷಾಲಿಟಿ ಏನಂದ್ರೆ ಇಲ್ಲಿಗೆ ಬಂದಂತಹ ಕಸ್ಟಮರ್ಸ್ ಬರಿಗೈಯಲ್ಲಿ ವಾಪಸ್ಸು ಹೋಗಲ್ಲ, ಹಾಗೆಯೇ ಮುಂದಿನ ಬಾರಿ ಬರುವಾಗ ಇನ್ನಷ್ಟು ಜನರನ್ನು ಅವರ ಜೊತೆ ಕರೆದುಕೊಂಡೇ ಬರ್ತಾರೆ ಅಂತ ಈ ಅಂಗಡಿಯ ಮಾಲಕಿ ಖುಷಿಯಿಂದ ಹೇಳಿಕೊಳ್ತಾರೆ. ಹಾಗಾದ್ರೆ ಶ್ರೀ ರಾಘವೇಂದ್ರ ಕ್ಲೋತ್ ಸ್ಟೋರ್ ಯಾವ ಊರಿನಲ್ಲಿದೆ, ಹಾಗೆ ಇದರ ಒಂದು ಪಯಣ ಯಾವ ರೀತಿಯಲ್ಲಿ ನಡೀತಾ ಇದೆ, ಈ ಒಂದು ಉದ್ಯಮದ ಮೊದಲ ಹೆಜ್ಜೆ ಯಾವ ರೀತಿಯಲ್ಲಿತ್ತು, ಎಲ್ಲ ವಿಷಯಗಳನ್ನು ಇಂದಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಮೊದಲಿಗೆ ಶ್ರೀ ರಾಘವೇಂದ್ರ ಕ್ಲೋತ್ ಸ್ಟೋರ್ ಸಾಸ್ತಾನ ಇದು ಯಾವ ರೀತಿ ಇದೆ ಅಂತ ನೋಡೋಣ ಬನ್ನಿ. ಈ ಒಂದು ಶಾಪ್ ಮಹಿಳೆಯರಿಗಾಗಿ ಪ್ರಾರಂಭಿಸಿದ ಒಂದು ಶಾಪ್ ಅಂತಾನೆ ಹೇಳಬಹುದು. ಯಾಕಂದ್ರೆ ಇಲ್ಲಿ ಕೇವಲ ಮಹಿಳೆಯರ ವಸ್ತ್ರಗಳು ಮಾತ್ರ ದೊರೆಯುತ್ತದೆ. ಈ ವಿಡಿಯೋವನ್ನ ನೋಡುವಾಗ ನಿಮಗೆ ಈಗಾಗಲೇ ಗೊತ್ತಾಗಿರಬಹುದು ಅದ್ಭುತವಾದ ಕಲರ್ಸ್ಗಳು ಇಲ್ಲಿ ಸಿಗ್ತದೆ ಅಂತ. ಕಲರ್ಸ್ ಮಾತ್ರ ಅಲ್ಲ, ಡಿಸೈನ್ ಇರಬಹುದು, ಕ್ವಾಲಿಟಿ ಇರಬಹುದು, ಎಲ್ಲವೂ ಕೂಡ ಅದ್ಭುತ ಅಂತಾನೆ ಹೇಳಬಹುದು. ಇಲ್ಲಿರುವಂತಹ ಕಲೆಕ್ಷನ್ಸ್ಗಳನ್ನು ಹತ್ತಿರದಿಂದ ತೋರಿಸಿ ಅದರ ಬೆಲೆಯನ್ನು ಕೂಡ ನಿಮಗೆ ತಿಳಿಸುವಂತಹ ಪ್ರಯತ್ನವನ್ನು ಇಂದಿನ ಈ ವಿಡಿಯೋದಲ್ಲಿ ನಾನು ಮಾಡಿದ್ದೇನೆ. ಹಾಗಾಗಿ ನೀವು ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ನನ್ನ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡುತ್ತಾ ಇದ್ದಲ್ಲಿ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ನಿಮ್ಮ ಒಂದು ಪರಿಚಯವನ್ನು ನಮ್ಮ ವೀಕ್ಷಕರಿಗೆ ಮಾಡಿಕೊಳ್ಳಿ. ನನ್ನ ಹೆಸರು ಧನ್ಯ. ನಾನು ಇಲ್ಲಿ ಸಾಸ್ತಾನದಲ್ಲಿ ಶ್ರೀ ರಾಘವೇಂದ್ರ ಕ್ಲೋತ್ ಸ್ಟೋರ್ ಅಂತ ಹೇಳಿ ಬಟ್ಟೆ ಅಂಗಡಿ ಹಾಕಿದ್ದೇನೆ. ಸೊ ನಾನು ಉಡುಪಿಯವಳು, ಸಾಸ್ತಾನದಲ್ಲಿ ಮನೆ ಮಾಡ್ಕೊಂಡಿದ್ದೆ. ಹಾಗೆ ಈ ಒಂದು ಕ್ಲೋತ್ ಸ್ಟೋರ್ ಪ್ರಾರಂಭವಾಗಿ ಎಷ್ಟು ತಿಂಗಳಾಯಿತು ಮೇಡಮ್? 3 ತಿಂಗಳಾಯಿತು ಮೇಡಮ್. 3 ತಿಂಗಳಾಯಿತು. ಈ ಒಂದು ಕ್ಲೋತ್ ಸ್ಟೋರನ್ನು ಪ್ರಾರಂಭಿಸಬೇಕು ಅಂತ ನಿಮಗೆ ಹೇಗೆ ಒಂದು ಐಡಿಯಾ ಬಂತು? ಅಂದರೆ ನಾನು ಬಟ್ಟೆ ಅಂಗಡಿಯಲ್ಲಿ ತುಂಬ ವರ್ಷದಿಂದ ಕೆಲಸ ಮಾಡ್ತಾ ಇದ್ದೆ. ಸೊ ಇದರ ಅನುಭವ ಇದೆ ನನಗೆ, ಅಂದರೆ ಬಟ್ಟೆ ಬಗ್ಗೆ ಎಲ್ಲ. ಸೊ ಹಾಗಾಗಿ ನಂದು ಏನಾದರೂ ಒಂದು ಸ್ವಂತ ಬಿಸ್ನೆಸ್ ಮಾಡಬೇಕು ಅಂತೇಳಿ ಒಂದು ಆಸೆ ಎಲ್ಲೋ ಇತ್ತು. ಸೊ ಅದನ್ನು ಪೂರೈಸ್ಕೊಂಡಿದ್ದೇನೆ. ಎಷ್ಟು ವರ್ಷದ ಕನಸು ಅಂತ ಕೇಳ್ಬೋದಾ ಮೇಡಮ್? ಸತತ ಇದೊಂದು 5 ವರ್ಷದ ಕನಸೇನು. ತುಂಬ ಸಲ ಪ್ರಯತ್ನ ಪಟ್ಟಿದ್ದೆ, ಬಟ್ ಅದು ಡಿಲೇ ಆಗಿ ಇವಾಗ ಈಗ ಕನಸು ನನಸಾಗಿದೆ ನಿಮ್ಮದು. ತುಂಬ ಖುಷಿ ಆಯಿತು ನಿಮ್ಮ ವಿಷಯವನ್ನು ಕೇಳಿ. ಅಂದರೆ ಒಂದು ಬೇರೆ ಕಡೆ ಕೆಲಸಕ್ಕೆ ಹೋಗ್ತಾ ಇರ್ತೀರಾ, ನಮ್ಮದೇ ಒಂದು ಸ್ವಂತ ಒಂದು ಉದ್ಯೋಗವನ್ನು ಮಾಡಿಕೊಳ್ಬೇಕು ಅಂತ ತುಂಬಾ ಆಸೆ ಇರ್ತದೆ, ತುಂಬ ಜನರಿಗೂ ಕೂಡ ಆಸೆ ಇರ್ತದೆ. ಹಾಗೆ ನಿಮಗೂ ಕೂಡ ಆ ಆಸೆಯನ್ನು ಈಡೇರಿಸಿಕೊಳ್ಳಲು ಈಗ ಒಂದು ಸಮಯ ಬಂದಿದೆ ಅಂತ ಹೇಳ್ಬಹುದು ಅಲ್ವಾ? ಹಾಗೆ ಈ ಒಂದು ಶಾಪ್ನಲ್ಲಿ ಯಾವೆಲ್ಲ ವೆರೈಟಿಯ ಒಂದು ಕ್ಲೋತ್ಸ್ ಇದೆ ಅಂತ ಹೇಳ್ಬೋದಾ? ಅಂದರೆ ನಮ್ಮದು ಲೇಡೀಸ್ ವೇರ್ ಆದ್ರಿಂದ ಕುರ್ತೀಸ್, ಅದಕ್ಕೆ ಲೆಗ್ಗಿನ್ಸ್ ಮತ್ತು ಸ್ಟ್ರೇಟ್ ಪ್ಯಾಂಟ್ ಇದೆ ಮ್ಯಾಚಿಂಗ್ ಎಲ್ಲ. ಆಮೇಲೆ 2 ಪೀಸ್ ಸೆಟ್, 3 ಪೀಸ್ ಸೆಟ್, ಅಂದರೆ ರೀಸೆಂಟಾಗಿ ಈಗ ಸಾರೀಸ್ ಹಾಕ್ತಾ ಇದ್ದೇವೆ. ಸೊ ಸ್ವಲ್ಪ ಆಗಿ ವೆರೈಟಿ. ನೀವು ಅಂದರೆ ನಿಮ್ಮ ಮೊದಲ ಹೆಜ್ಜೆ ಇಡುವಾಗಲೇ ತುಂಬ ವೆರೈಟಿ ಏನೋ ತಂದಿಲ್ಲ, ಈಗ ಒಂದೊಂದು ಸ್ಟೆಪ್ಸ್ ಅನ್ನ ಹತ್ತಿ ಹೋಗ್ತಾ ಇದ್ದೀರಾ, ಒಂದೊಂದು ಐಟಮ್ಸ್ ಅನ್ನ ಆಡ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಬೋದಲ್ವಾ? ಈ ಒಂದು ಫೀಲ್ಡ್ ಅಲ್ಲಿ ನಿಮ್ಮ ಮೊದಲ ಹೆಜ್ಜೆ ಯಾವ ರೀತಿಯಲ್ಲಿ ಇತ್ತು, ಅದರ ಒಂದು ಅನುಭವವನ್ನು ಹೇಳಿಕೊಳ್ಬೋದಾ? ಅಂದರೆ ನನಗೆ ಶಾಪ್ ಮಾಡಬೇಕು ಅಂತ ಒಂದು ಥಾಟ್ ಬಂದಾಗ ಎಲ್ಲಿ ಮಾಡಲಿ ಅನ್ನೋದೊಂದು ದೊಡ್ಡ ಕ್ವಶನ್ ಮಾರ್ಕ್ ಇರುತ್ತೆ. ಸೊ ಅದನ್ನು ಎಲ್ಲಿ ಮಾಡಲಿ ಅಂತ ಹೀಗೆ ಹುಡುಕ್ತಾ ಇರುವಾಗ ನನಗೆ ಈ ಶಾಪ್ ಸಿಕ್ಕಿತ್ತು. ಸೊ ಇಲ್ಲಿ ಮಾಡ್ಬೋದು ಅಂತ ಹೇಳಿ ನನಗೆ ಅನಿಸಿತು. ಅಂದರೆ ಇದು ಬಸ್ ಸ್ಟ್ಯಾಂಡಿಂದ ಸ್ವಲ್ಪ ದೂರ, ನಡ್ಕೊಂಡು ಬರ್ಬೋದು, ವಾಕೇಬಲ್ ಇದೆ. ಹೌದು. ಸೊ ಹಾಗೆ ಶಾಪ್ ನೋಡಿ ಎಲ್ಲ ಓಕೆ ಎಲ್ಲ ಆದ ನಂತರ ನಾ ಆಮೇಲೆ ಬೆಂಗಳೂರಿಗೆ ಹೋದ್ವಿ. ತುಂಬ ಒಂದು 4 ದಿವಸ ಆಯಿತು ಸರ್ಚ್ ಮಾಡಿ ಎಲ್ಲ ಹುಡುಕಿ. ಅಂದರೆ ನಮಗೆ ಅಷ್ಟು ಒಳ್ಳೆ ಪ್ರಾಡಕ್ಟ್ ಬೇಕು, ಐಟಮ್ ಬೇಕಲ್ಲ ನಮಗೆ, ಮೆಟೀರಿಯಲ್ ಒಳ್ಳೇದಿರಬೇಕು, ಕಸ್ಟಮರ್ದು ಕಂಪ್ಲೇಂಟ್ ಬರಬಾರ್ದು. ಸೊ ಹಾಗಾಗಿ ನಂಗೆ ಸ್ವಲ್ಪ ಅನುಭವ ಇದ್ದದ್ರಿಂದ ಒಂದು 3 ದಿವಸ ಸರ್ಚೇ ಮಾಡಿದ್ ನಾವು ಎಲ್ಲಿ ತಗೊಳ್ಬೋದು, ಏನು ತಗೊಳ್ಬೋದು ಅಂತ. ಲಾಸ್ಟ್ ಡೇಸ್ನ ಎಲ್ಲ ಪರ್ಚೇಸ್ ಮಾಡ್ಕೊಂಡು ಬಂದದ್ ನಾವು. ಅಂದ್ರೆ ನೀವು ಕುರ್ತೀಸ್ಗೆ ಯಾಕೆ ಹೋದ್ರಿ ಅಂತ ಕೇಳ್ಬೋದು. ಅಂದ್ರೆ ಸಾರೀಸ್, ಕೆಲವರು ಸಾರೀಸ್ಗೆ ಒಂದು ಪ್ರಿಫರೆನ್ಸ್ ಕೊಡ್ತಾರೆ, ನೀವು ಕುರ್ತೀಸ್ ಅನ್ನ ಯಾವ ರೀತಿಯಲ್ಲಿ ಸೆಲೆಕ್ಟ್? ಅಂದ್ರೆ ಕಸ್ಟಮರ್ ಡೈಲಿ ವೇರ್ ಹಾಕೋದು ಈಗ ಸಾರಿ ತುಂಬಾ ಕಮ್ಮಿ ಅಲ್ವಾ, ಈಗ ಅಂದ್ರೆ ಎಲ್ಲ ಮೆಟೀರಿಯಲ್ ಈ ಕುರ್ತೀಸು ಅಂತದೆಲ್ಲ ಹಾಕ್ತಾರೆ. ಸೊ ಹಾಗಾಗಿ ನಾನು ಫಸ್ಟ್ ಕುರ್ತೀಸ್ ಅದನ್ನೇ ಆಪ್ಷನ್ ತಗೊಂಡ್ರಿ. ಈಗ ಸಾರೀಸ್ ಕೂಡ ಪ್ರಾರಂಭಿಸಿದೀರಾ ಅಂತ ಹೇಳಿದ್ರಿ, ಅದು ಯಾವ ರೀತಿಯಲ್ಲಿ ಪ್ರಾರಂಭ ಆಯ್ತು ಅಂತ ಹೇಳ್ಬೋದಾ? ಅಂದ್ರೆ ನಾನು ಜಾಸ್ತಿ ವರ್ಕ್ ಮಾಡಿ ಸಾರಿ ಸೆಕ್ಷನ್ ಅಲ್ಲೇ. ಸೊ ಸಾರಿದೇ ಮಾಡ್ಬೇಕಂತ ಹೇಳಿ ಇತ್ತು ನನಗೆ, ಆದ್ರೆ ಒಂದೇ ಸಲಕ್ಕೆ ಬಜೆಟ್ ಬೇಕಾಗತ್ತೆ ಅಂತ ಸ್ವಲ್ಪದಲ್ಲೇ ಪ್ರಯತ್ನ ಪಡುವ ಅಂತ ಹೇಳಿ. ಹಾಗೆ ಈಗ ಕಸ್ಟಮರ್ ಎಲ್ಲ ಕೇಳ್ತಾ ಇದ್ರ ಸಾರೀಸ್? ತುಂಬಾ ಜನ ಕೇಳಿದಾರೆ, ನನಗೆ ಸಜೆಷನ್ ಕೊಟ್ಟಿದ್ರು, ಮೇಡಮ್ ಸಾರೀಸ್ ಹಾಕಿ ಅಂದ್ರೆ ಅದೇ ಸಣ್ಣ ಶಾಪ್, ಸೊ ಇಲ್ಲಿ ಮೇಂಟೈನ್ ಮಾಡೋಕ್ಕೂ ಸ್ವಲ್ಪ ಕಷ್ಟ. ಸೊ ಹಾಗಾಗಿ ನಾ ಖಂಡಿತ ಹಾಕ್ತೇನೆ ಅಂದಿದೆ. ಸೊ ಈಗ ಹಾಕಿದ್ದೇನೆ ಸಾರೀಸ್ನ.
ಈಗ ಆನ್ಲೈನ್ ಒಂದು ಟ್ರೆಂಡಿಂಗ್ ಅಂತ ಹೇಳ್ಬೋದು. ಹೆಚ್ಚಿನವರಿಗೆ ಮನೆಯಿಂದ ಹೊರಗಡೆ ಬಂದು ಶಾಪಿಂಗ್ ಎಲ್ಲ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಆ ರೀತಿಯಾದ ಒಂದು ಜನರಿಗೆ ನೀವು ಯಾವ ರೀತಿಯಲ್ಲಿ ಸಪೋರ್ಟ್ ಮಾಡ್ತೀರಾ? ಅಂದರೆ ಆನ್ಲೈನ್ ಶಾಪಿಂಗ್ ಏನಾದರೂ ಇದೆಯಾ ನಿಮ್ಮದು? ಆಪ್ಷನ್ ಇದೆ ಮೇಡಮ್. ಅಂದರೆ ನಾವು ವಿಡಿಯೋ ಎಲ್ಲ ಮಾಡಿ ಹಾಕ್ತೇವೆ ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲೆಲ್ಲ. ಸೊ ಆ ನಂಬರಿಗೆ ವಾಟ್ಸಪ್ ಮಾಡಿದರೆ ನಾವು ಖಂಡಿತ ಕಳಿಸ್ಕೊಡ್ತೇವೆ. ನಮ್ಮ ಒಂದು ವಿಡಿಯೋದಲ್ಲಿ ಕೂಡ ವಾಟ್ಸಪ್ ನಂಬರನ್ನು ಹಾಕಿರ್ತೇವೆ, ಅವರು ಕಾಂಟ್ಯಾಕ್ಟ್ ಮಾಡ್ಬೋದಲ್ವಾ? ಮಾಡ್ಬೋದು ಮೇಡಮ್, ಖಂಡಿತ ವಾಟ್ಸಪ್ ಮಾಡ್ಬೋದು, ಇಲ್ಲ ಇನ್ಸ್ಟಾದಲ್ಲಿ ಮೆಸೇಜ್ ಮಾಡ್ಬೋದು, ಫೇಸ್ಬುಕ್ ಇದೆ, ಫೇಸ್ಬುಕ್ಕಲ್ಲೂ ಮಾಡ್ಬೋದು. ಯಾವ ಊರಿಗೂ ಬೇಕಾದ್ರೂ ಕಳಿಸ್ತೀರಾ? ಬಟ್ ಶಿಪ್ಪಿಂಗ್ ಪ್ಲಸ್ ಆಗತ್ತೆ, ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಅಂತ ಹೇಳ್ತಾರೆ. ಈಗ ನಮ್ಮ ವೀಕ್ಷಕರಿಗೆ ನಿಮ್ಮಲ್ಲಿ ಇರುವಂತಹ ಡ್ರೆಸ್ ವೆರೈಟೀಸ್ ಎಲ್ಲ ತೋರಿಸಬಹುದಾ? ಖಂಡಿತ ಮೇಡಮ್, ಬನ್ನಿ ತೋರಿಸು. ನೀವು ಇದನ್ನ ಚೆನ್ನಾಗಿ ಜೋಡಿಸಿ ಇಟ್ಟಿದ್ದೀರಾ, ನೋಡುವಾಗ ಖುಷಿ ಆಗ್ತದೆ ನೋಡಿ. ಇದು ನೋಡಿ ಮೇಡಮ್, ಇದು ಕಾಟನ್ ಅಲ್ಲಿ ಟಾಪ್ ಮತ್ತೆ ಪ್ಯಾಂಟ್ ಬರುತ್ತೆ. ಸೆಟ್ ಅಲ್ವಾ ಇದು? 2 ಪೀಸ್ ಸೆಟ್. ಅದರಲ್ಲಿ ಶಾಲ್ ಬರುವುದಿಲ್ಲ. ಇದರಲ್ಲಿ ಸೈಜ್ ಎಲ್ಲ ಸೈಜ್ ಇರ್ತದೆ? ಇದರಲ್ಲಿ ಎಲ್ಲ ಸೈಜ್ ಇದೆ, ಮೀಡಿಯಮ್ ಇಂದ XXL ತನಕ ಸಿಗತ್ತೆ. ಆದ್ರೆ ಅದು ಕಲರ್ ಅಂದ್ರೆ ಈಗಿನ ವೆದರ್ಗೆ ಸ್ವಲ್ಪ ಕಾಟನ್ ಹೌದು ಬೇಕಾಗತ್ತೆ ಸೆಕೆಗೆ ಅಂತ. ಇದ್ರದ್ದೊಂದು ಪ್ರೈಸ್ ಹೇಳ್ಬೋದಾ ಮೇಡಮ್? ಇದು ಮೇಡಮ್ 650. ಇದು 650 ಕಾಟನ್ ಬರುತ್ತೆ. ಇದು ನೋಡಿ ಮೇಡಮ್, ಇದು ಕಾರ್ಡ್ ಸೆಟ್ಟಲ್ಲಿ ಆ್ಯಕ್ಚುಲಿ ಇದು ಆವಾಸ ಬ್ರ್ಯಾಂಡ್, ಇದು ಲೀವಾ ಆವಾಸ ಆ ಬ್ರ್ಯಾಂಡಲ್ಲೆಲ್ಲ ಬರುತ್ತೆ. ಇದು ಸ್ಟ್ರೈಟ್ ಪ್ಯಾಂಟ್ ಬರುತ್ತೆ. ಅದು ಇದು ಸೈಡ್ ಕಟ್ ಇರ್ತದ? ಸೈಡ್ ಕಟ್ ಇರ್ತದೆ. ಇಲ್ಲಿ ಮಿಡ್ಲ್ ಅಲ್ಲೂ ಕಟ್ ಇರ್ತದಲ್ಲ? ಓಪನ್ ಅಲ್ಲಿ ಸಣ್ಣ ಕಟ್. ಇದರಲ್ಲಿ ಒಂದೇ ಕಲರಾ ಮೇಡಮ್? ಅದರಲ್ಲಿ ಕಲರ್ಸ್ ಇದೆ ಮೇಡಮ್. ಅಂದ್ರೆ ಈಗ ಮಹಿಳೆಯರು ಕೇಳೋದು ಯಾವ್ದಾದ್ರು ಒಂದು ತೋರಿಸಿದ್ರೆ ಅದರಲ್ಲಿ ಕಲರ್ ಉಂಟಾ ಅಂತ ಕೇಳ್ತಾರೆ. ವಿಡಿಯೋ ನೋಡ್ತಾ ಇರುವವರಿಗೂ ಕೂಡ ಬೇರೆ ಕಲರ್ ಇದ್ರೆ ಒಳ್ಳೇದಿತ್ತು ಅಂತ ಅನಿಸ್ಬೋದು, ಹಾಗಾಗಿ ಕೇಳ್ತಾ ಇದ್ದೇನೆ. ಹೌದು ಮೇಡಮ್, ಕರೆಕ್ಟ್. ಅಂದ್ರೆ ನಮ್ಮಲ್ಲಿ ತುಂಬಾ ಕಲರ್ಸ್ ಇಲ್ಲ, ಎಲ್ಲ ಸೆಲೆಕ್ಟೆಡ್ ಕಲರ್ಸೇ ಇರುತ್ತೆ. ತುಂಬಾ ರೇರ್ ಕಲರ್ಸ್ ಅಲ್ಲ. ಇದು ಒಂದಕ್ಕಿಂತ ಒಂದು ಚಂದ ಉಂಟು ಕಲರ್ಸ್. ಆದರೆ ಕೆಲವು ರೌಂಡ್ ನೆಕ್ ಬರುತ್ತೆ, ಕೆಲವು ಸೆಮಿ ಕಾಲರ್ ಬರುತ್ತೆ, ಕೆಲವು ದೊಡ್ಡ ಕಾಲರ್. ಇದು ರೌಂಡ್ ನೆಕ್ಕಲ್ಲಿ ಈ ರೀತಿ. ಇದರಲ್ಲೂ ಕೂಡ ಬೇರೆ ಬೇರೆ ಸೈಜಸ್ ಉಂಟು, ಸೈಜಸ್ ಇದೆ. ಇದೊಂದು ನೋಡಿ ಮೇಡಮ್, ಇದು ಅಂಬ್ರೆಲ್ಲಾ ಟಾಪ್. ಈಗ ಇದು ಟ್ರೆಂಡಾ ಹೇಗೆ? ಇದು ತುಂಬಾ ಟ್ರೆಂಡ್ ಇದೆ, ಯಾಕಂದ್ರೆ ಇದರಲ್ಲಿ ಪ್ಯಾಂಟ್ ಇಲ್ಲ, ಶಾಲ್ ಬರುತ್ತೆ ಮೇಡಮ್. ಅಂದ್ರೆ ಈಗ ಪ್ಯಾಂಟ್ ನಿಮ್ಗೆ ಅದು ಲಾಂಗ್ ಇರೋದ್ರಿಂದ ಯಾವುದು ಹಾಕ್ಬೋದು. ಹೌದು, ಬಟ್ ಶಾಲ್ ಗ್ರ್ಯಾಂಡ್ ಇದ್ರೆ ನಿಮ್ಗೆ ಫಂಕ್ಷನ್ ವೇರಿಗೆಲ್ಲ ಒಳ್ಳೇದಾಗುತ್ತೆ. ಶಾಲ್ ಕಾಟನ್ 2 ಪೀಸ್ ಆದ್ರೆ ಪ್ಯಾಂಟ್ ಇಲ್ಲ, ಶಾಲ್ ಮತ್ತೆ ಇದು ಟಾಪ್ ಬರ್ತದೆ. ಇದು ಅಂಬ್ರೆಲ್ಲಾ. ಇದ್ರದ್ದು ರೇಂಜ್ 950 ಮೇಡಮ್. ಅದರಲ್ಲಿ ಕಲರ್ ಈಗ ಕಸ್ಟಮರ್ ಬಂದಾಗ ತುಂಬ ವೆರೈಟಿಯಲ್ಲಿ ತೋರಿಸಿ ಅಂತ ಹೇಳ್ತಾರಲ್ಲ, ನೀವು ತೋರಿಸಿ ನಿಮಗೆ ಅದು ಪುನಃ ಫೋಲ್ಡ್ ಮಾಡಬೇಕು, ಆಗ ಏನು ಅನಿಸ್ತದೆ? ನಿಜವಾಗ್ಲೂ ಮೇಡಮ್, ಅದರಲ್ಲಿ ನಮ್ಗೆ ಬೇಜಾರೇ ಇಲ್ಲ. ಯಾಕಂದರೆ ನಾವು ಕಸ್ಟಮರಿಗೆ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ತೇವೆ ಅಷ್ಟೇ ನಮಗೂ ಖುಷಿ ಆಗುತ್ತೆ. ಅಂದರೆ ಅವ್ರು ಸ್ಯಾಟಿಸ್ಫ್ಯಾಕ್ಷನ್ ಆದರೆ ಅವರು ನೆಕ್ಸ್ಟ್ ಬೇರೆಯವ್ರು ಹೇಳಿದಾಗ ನಮ್ಗೆ ಅದು ಒಳ್ಳೇದೇ ಅನ್ಸುತ್ತೆ. ಅಂದರೆ ಅವ್ರು ಇನ್ನೊಬ್ರನ್ನ ಹೇಳ್ತಾರೆ, ಇನ್ನೊಬ್ರನ್ನ ಕರ್ಕೊಂಡ್ಬರ್ತಾರೆ. ಯಾಕಂದ್ರೆ ಇಲ್ಲಿದ್ದ ಕಸ್ಟಮರ್ ಎಲ್ಲರೂ ಹಾಗೆ ಹೇಳ್ತಾರೆ, ಮೇಡಮ್ ಎಷ್ಟು ತೋರಿಸ್ತೀರಿ, ಸಾಕು ಸಾಕು ಅಂತೇಳಿ. ಬಟ್ ಹಾಗಲ್ಲ, ನಮ್ಗೆ ಅದು ಹ್ಯಾಬಿಟ್ ಆಗಿಬಿಟ್ಟಿದೆ, ತೋರಿಸಿ ನಿಮ್ಗೆ ಬೇಸರ ಆಗುದೇ ಇಲ್ಲ, ಎಷ್ಟು ಬೇಕಾದ್ರೂ ತೋರಿಸ್ತೀರಾ ಅಂತ? ಎಷ್ಟು ಬೇಕಾದ್ರೂ ನೋಡ್ಬೋದು, ಯಾಕಂದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಆದ್ರೆ ಅವರು ಖುಷಿಯಲ್ಲಿ ಹಾಕ್ತಾರೆ ಡ್ರೆಸ್ನ. ಹೌದೌದು, ಖಂಡಿತ. ಇದು ವಿ ನೆಕ್ ಅಲ್ಲಿ. ಇದು ಕೂಡ ಸೇಮ್ ಅದೇ ರೇಂಜಲ್ಲಿ, ಸ್ವಲ್ಪ ಡಿಫ್ರೆನ್ಸ್ ಇದೆ, 1050 ರೇಂಜ್. ಅಂದ್ರೆ ಡಿಸೈನ್ಸ್ ಬೇರೆ ಇದೆ. ಹೌದೌದು, ಸ್ವಲ್ಪ ಗ್ರ್ಯಾಂಡ್ ಇದೆ. ಹೌದು. ಇದು ಅಂಬ್ರೆಲ್ಲಾ ಟಾಪ್ ಅಲ್ಲಿ ಸಿಂಗಲ್ ಗೌನ್ ಟೈಪ್. ಇದಕ್ಕೆ ಪ್ಯಾಂಟ್ ಮತ್ತೆ ಶಾಲ್ ಬರುವುದಿಲ್ಲ? ಇಲ್ಲ ಮೇಡಮ್, ಇದು ಖಾಲಿ ಟಾಪ್ ಮಾತ್ರ. ಲೇಸ್ ವರ್ಕ್ ಎಲ್ಲ ಇರುತ್ತೆ. ಫ್ರಂಟ್ ಕಟ್ ಇರುತ್ತೆ ಅದರಲ್ಲಿ. ಅಂಬ್ರೆಲ್ಲಾ ಬರುತ್ತೆ. ಇದು 850 850 ರೇಂಜ್ ಇದು. ಇದರಲ್ಲೂ ಕೂಡ ಕಲರ್ ಉಂಟಾ? ಅದರಲ್ಲಿ ಅಂದರೆ 2 ಕಲರ್ ಮೇಡಮ್.
ಇದು ಡಿಸೈನರ್ ಪೀಸ್ ಅಂತ ಹೇಳ್ತಾರಲ್ಲ ಆ ಟೈಪಲ್ಲಿ ಇರುತ್ತೆ. ಹಾಂ ಹಾಂ 2 ಕಲರ್ನ. ಇದು ನೋಡಿ ಮೇಡಮ್ 3 ಪೀಸಲ್ಲಿ. ಹಾಂ, ಇದು ಹ್ಯಾಂಡ್ ಎಂಬ್ರಾಯ್ಡ್ರಿ ಬರುತ್ತೆ, ಫ್ರಂಟ್ ಮಾತ್ರ ಡಿಸೈನ್. ಇದು ಕಾಟನ್ ಮೆಟೀರಿಯಲ್ ಅಲ್ಲ ಮೇಡಮ್, ಇದು ಸಿಲ್ಕ್ ಮೆಟೀರಿಯಲ್ ಬರುತ್ತೆ. ಹಾಂ, ಪ್ಯಾಂಟ್. ನಿಮಗೆ ದುಪ್ಪಟ್ಟದಲ್ಲಿ ಸಹ ಹ್ಯಾಂಡ್ ವರ್ಕ್ ಇದೆ. ಕೆಲವರು ಹ್ಯಾಂಡ್ ವರ್ಕನ್ನು ಇಷ್ಟಪಡ್ತಾರಲ್ಲ ಅವರಿಗಾಗಿ ಅಲ್ವಾ. ಇದು 1550. ಹಾಂ, 1550 ಆ ರೇಂಜಲ್ಲಿ. ಇದು ಗ್ರ್ಯಾಂಡ್ ಆಗಿ ಕಾಣಿಸ್ತದೆ. ಹಾಂ ಮೇಡಮ್. ಇದರಲ್ಲೂ ಉಂಟಾ ಕಲರ್ಸ್? ಅದರಲ್ಲಿ 2 ಕಲರ್, ಎಲ್ಲೋ ಮತ್ತೆ. ಹಾಂ, ಪ್ಯಾಂಟ್. ಇದು ಸಹ ಮೇಡಮ್, ಇದು ಅಂಬ್ರೆಲಾ ಟಾಪ್ ಮತ್ತು ಶಾಲ್ ಬರುತ್ತೆ. ಹಾಂ, ಆಗ ನೋಡಿದ್ದು ನೀವು ಕಾಟನ್ ಮೆಟೀರಿಯಲ್. ಹಾಂ, ಇದು ಸಿಲ್ಕ್ ಬರುತ್ತೆ. ಇದು 650. ಹಾಂ, ಇದು 650 ರೇಂಜಲ್ಲಿ ಶಾಲ್. ಅದರಲ್ಲಿ 2 ಕಲರ್. ಹಾಂ, ಒಬ್ಬೊಬ್ರು ಕಸ್ಟಮರ್ಗೆ ಒಂದೊಂದು ರೀತಿಯ ಮೆಟೀರಿಯಲ್ ಇಷ್ಟ ಆಗ್ತದೆ. ಹೌದು. ಇಲ್ಲಿ ಬಂದ್ರೆ ಎಲ್ಲ ಮೆಟೀರಿಯಲ್ ಕೂಡ ಇದೆ ಅಂತ ಹೌದು, ಹೇಳ್ಬೋದು. ಮೆಟೀರಿಯಲ್ ಎಲ್ಲ ಇದೆ. ಅಂದ್ರೆ ಈಗಿನ ಜನರಿಗೆ ಹೌದು. ಮೆಟೀರಿಯಲ್ ಬಗ್ಗೆನೂ ಗೊತ್ತುಂಟು ಮೇಡಮ್, ಕಲರ್ ಬಗ್ಗೆನೂ ಗೊತ್ತುಂಟು. ಹೌದು. ಸೊ ಹಾಗಾಗಿ ನಾವು ತುಂಬಾ ಅಂದ್ರೆ ನೋಡ್ಕೊಳ್ಬೇಕಾಗತ್ತೆ. ಹೌದು. ಅದು ತುಂಬಾ ಆಪ್ಷನ್ ಇದೆ ಈಗ ಕಸ್ಟಮರ್ಗೆ, ತುಂಬಾ ಆಪ್ಷನ್ ಇದೆ. ಈ ಶಾಪ್ ಅಲ್ಲಾದ್ರೆ ಆ ಶಾಪ್ ತುಂಬಾ ಹೌದು. ಆಪ್ಷನ್ ಇರುತ್ತೆ. ಸೊ ಹಾಗಾಗಿ ಅವ್ರು ತುಂಬಾ ಕಂಪೇರ್ ಮಾಡುವಾಗ ನಾವು ಆದಷ್ಟು ಸೆಲೆಕ್ಟೆಡ್ ಹೌದು, ಹಾಕ್ಬೇಕಾಗುತ್ತೆ. ಖಂಡಿತ. ಮೇಡಮ್ ಇದೊಂದು ನೋಡಿ, ಸ್ಲೀವ್ ಇದೆ, ಶಾರ್ಟ್ ಸ್ಲೀವ್ ಬರುತ್ತೆ. ಬಟ್ ಇದು ಸ್ಲೀವ್ಲೆಸ್ಸೇ ಚಂದ. ಹಾಂ, ಪ್ಯಾಂಟು ಬರ್ತದೆ. ಪ್ಯಾಂಟ್ ಬರುತ್ತೆ. ಹಾಂ, ರಿಯಾನ್ ಮೆಟೀರಿಯಲ್ ಇದು. ಹಾಂ, ಹಾಂ, ಇದರಲ್ಲಿ ಸೆಕೆ ಎಲ್ಲ ಎಂತ ಆಗೋದಿಲ್ಲ, ಮೆಟೀರಿಯಲ್ ಹಾಗೆ ತುಂಬ ಒಳ್ಳೆ ಬರುತ್ತೆ. ಅದರಲ್ಲಿ ಇದೊಂದು ಕಲರ್ ಇದೆ. ಕೆಲವರಿಗೆ ಸ್ಲೀವ್ಲೆಸ್ ಇಷ್ಟ ಆಗ್ತದೆ, ಹಾ. ಅವರಿಗೂ ಕೂಡ ಇಲ್ಲಿ ಆಪ್ಷನ್ ಉಂಟು ಆಪ್ಷನ್ ಅಲ್ವಾ? ಇದೆ. ಹಾಂ, ಹೀಗೆ ಸ್ಲೀವ್ಲೆಸ್ ಬೇಡ, ಸ್ಲೀವ್ ಬೇಕು ಅಂದರೆ ಇದರೊಳಗೆ ಸ್ಲೀವ್ ಇರುತ್ತೆ ಮೇಡಮ್, ಹಾಂ, ಹಾಂ, ಅಟ್ಯಾಚ್ ಮಾಡ್ಕೊಳ್ಬೋದು. ಹ್ಞೂ, ಸ್ಲೀವ್ ಆಪ್ಷನ್ ಇದೆ. ಹಾಂ, ಬೇಕಾದ್ರೆ ಸ್ಟಿಚ್ ಹಾಂ, ಮಾಡ್ಬೋದು. ಸ್ಟಿಚ್ ಮಾಡ್ಕೊಳ್ಬೋದು. ಕೆಲವರಿಗೆ ಇದು ಡ್ರೆಸ್ ಇಷ್ಟ ಆಗ್ತದೆ, ಸ್ಲೀವ್ ಇಲ್ಲ ಅಂತ ರಿಜೆಕ್ಟ್ ಮಾಡ್ತಾರೆ. ಹೌದೌದು. ಅವರಿಗೂ ಕೂಡ ಹಾ, ಸ್ಲೀವ್ಸ್ ಕೂಡ sleeves ಇದರಲ್ಲಿ ಇದೆ ಅಂತ. ಹೌದು. ಇದು ರೇಂಜು ಇದು 1090 ಮೇಡಮ್. 1090. ಹಾಂ, ಇದು ಕೂಡ ಸ್ಲೀವ್ಲೆಸ್ ಅಲ್ಲಿ, ಹಾಂ, ಬಟ್ ಪ್ಯಾಟರ್ನ್ ಚೇಂಜ್. ಇದು ಅಂಬ್ರೆಲಾ ಬರುತ್ತೆ, ಈ ಸೈಡ್ ಕಟ್ಟಿಲ್ಲ ಅಲ್ವಾ? ಸೈಡ್ ಕಟ್ಟಿಲ್ಲ. ಇದು 850 ರೇಂಜಲ್ಲಿ. 850. ಹಾಂ, ಇದರಲ್ಲೂ ಸ್ಲೀವ್ ಆಪ್ಷನ್ ಉಂಟು. ಹಾಂ, ಹಾಂ, ಇದು ನೋಡಿ ಮೇಡಮ್, ಕಾಟನಲ್ಲಿ ಹಾಂ, ವಿ ನೆಕ್ ಬರುತ್ತೆ. ಇದು ಪ್ಯಾಂಟ್. ಹಾಂ, ಇದು 3 ಪೀಸ್ ಅಂತ ಹಾಂ, ಹೇಳ್ತಾರೆ. 3 ಪೀಸ್ ಅಂದರೆ ಇದರಲ್ಲಿ ಶಾಲು ಇದೆ, ಪ್ಯಾಂಟು ಇದೆ. ಹೌದು, ಇದು ಡೈಲಿ ವೇರಿಗೆ ತುಂಬಾ ಒಳ್ಳೇದಾಗ್ತದಲ್ಲ, ಹಾ, ಕಾಟನ್ office ಆಗಿರೋದ್ರಿಂದ. wear. ಹೌದು. ಒಳ್ಳೆಯದಾಗುತ್ತೆ. ಅದರಲ್ಲಿ ಕಲರ್ಸ್ ಇದೆ. ಇದು ತುಂಬ ಚೆನ್ನಾಗಿ ಲ್ಯಾವೆಂಡರ್ ಕಲರ್. ಇದ್ರದ್ದು ರೇಂಜ್ ಎಷ್ಟು ಮೇಡಮ್? ಇದು ರೇಂಜ್ ಮೇಡಮ್ 1250. ಇದು ವಿ ನೆಕ್ಕಲ್ಲಿ ರಿಯಾನ್ ಮೆಟೀರಿಯಲ್. ಇದು ಸ್ವಲ್ಪ ಗ್ರ್ಯಾಂಡ್ ಬೇಕಿದ್ರೆ. ಹಾಂ, ಹಾಂ, ಶಾಲ್ ಪ್ಯೂರ್ ಕಾಟನ್ ಬರುತ್ತೆ. ಇದು ಐರನ್ ಹಾಕ್ಲೇಬೇಕಲ್ವಾ? ಐರನ್ ಅಂದರೆ ಹಾಂ, ಅಂದರೆ ನೀವು ವಾಶ್ ಮಾಡಿದಾಗ ತುಂಬ ಹಿಂಡಬಾರ್ದು ಮೇಡಮ್, ಆವಾಗ ನಿಮಗೆ ಐರನ್ ಬೇಕಂತ ಇರೋದಿಲ್ಲ. ಅಂದ್ರೆ ನಾವು ವಾಶ್ ಮಾಡಿದ್ಮೇಲೆ ಹಾಗೆ ಹಾಕ್ಬೇಕು, ಹಿಂಡಿ ಹಾಕಬಾರ್ದು ಅಂತ. ಮಿಷನ್ ಡ್ರೈಯರಿಗೆಲ್ಲ ಹಾಕಿದಾಗ ಅದು ಮುದ್ದೆ ಆಗ್ತದೆ. ಆಗ್ತದೆ. ಸೊ ಹಾಗಾಗಿ ಡ್ರೈಯರಲ್ಲಿ ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಮೆಟೀರಿಯಲ್ ಏನೂ ಆಗೋದಿಲ್ಲ.
ಇದು 1080. ಹಾಂ 1080. ಶಾಲ್ ಕೂಡ ತುಂಬ ಚೆನ್ನಾಗಿದೆ. ಶಾಲ್ ಕೆಲವು ಕಡೆ ಶಾಲ್ ಎಲ್ಲ ತುಂಬ ಚಿಕ್ಕದು ಬರ್ತದೆ, ಇಲ್ಲಿ ನೋಡುವಾಗ ಒಳ್ಳೆ ತುಂಬಾ ತುಂಬ ಉದ್ದ ಇದೆ. ಉದ್ದದ ಶಾಲು ಕಂಫರ್ಟೇಬಲ್ ಆಗಿರ್ತದೆ. ಹಾಂ ಉದ್ದ ಕೆಲವು- ಇದೆ, 2 ಮೀಟ್ರ್ ತನಕ ಬರುತ್ತೆ. ಹೌದು. ಅಗಲನೂ ಇದೆ ಶಾಲ್. ಹೌದು, ಚೆನ್ನಾಗಿದೆ, ಶಾಲು ಕೂಡ ಚೆನ್ನಾಗಿದೆ. ಮೇಡಮ್ ಇದು ನೋಡಿ, ಅಂಬ್ರೆಲಾ ಟಾಪು, ಫ್ರಂಟ್ ವರ್ಕ್ ಬರುತ್ತೆ, ಸ್ಲೀವ್ಗೆ ವರ್ಕ್ ಇದೆ, ಪಿಕಾಕ್ ವರ್ಕ್. ಇದು ವರ್ಕ್ ತುಂಬ ಚೆಂದ ಬಂದಿದೆ. ಹೌದು, ಕಲರ್ ಕೂಡ ತುಂಬ ಚೆನ್ನಾಗಿದೆ ಇದು. ಹಾಂ, ಅದರಲ್ಲಿ ಇನ್ನು 2 ಕಲರ್ಸ್ ಇದೆ. ಒಂದು ಪ್ಯಾರೆಟ್ ಗ್ರೀನ್, ಮತ್ತೊಂದು ಬ್ಲೂ ಮ್ಯಾಮ್. ಇದು ನಿಮಗೆ 590 ಅಲ್ಲಿ. ಇಷ್ಟು ಕಡಿಮೆ ರೇಟಿಗೆ ಎಷ್ಟು ಒಳ್ಳೇದು ಟಾಪ್ ಬರೋದು ನಾನು ಎಲ್ಲೂ ನೋಡಲಿಲ್ಲ. ಅದೇ ಹೇಳಿದೆ ಮೇಡಮ್, ರೇಂಜ್ ಅಂದರೆ ನಾವು ತಂದಾಗ ಐಟಮ್ನ ತುಂಬ ನೋಡಿ, ಮೆಟೀರಿಯಲ್ ನೋಡಿ ಹೌದು, ಪರ್ಫೆಕ್ಟ್ ಆಗಿ ಹಾಕೋದು. ಅಂದರೆ ನಮ್ಮದು ಅಂದ್ರೆ ಜಾಸ್ತಿ 2 ಸ್ಲೀವ್ ಕೂಡ sleeve ಡಿಸೈನ್ grand ಬಂದಿದೆ ಇದೆ. ನೋಡಿ. ಹೌದು. ಹಾಗೆ ಫ್ರಂಟ್ ಡಿಸೈನ್ ಕೂಡ ಗ್ರ್ಯಾಂಡ್ ಇದೆ. ಇದು ಕಾಟನ್ ಅಂತ ಯಾವ? ಇಲ್ಲ, ಇದು ಸಿಲ್ಕ್ ಮೇಡಮ್. ಸಿಲ್ಕ್ ಮೆಟೀರಿಯಲ್, ಸಿಲ್ಕ್ ಮೆಟೀರಿಯಲ್ ತುಂಬಾ ಚೆನ್ನಾಗಿದೆ. ಈ ಕಲರ್ ಅಲ್ಲಿ ಚೆನ್ನಾಗಿ ಕಾಣಿಸ್ತಾ ಇದೆ ಡಿಸೈನ್ ಅಲ್ಲ. ಇದು ಲ್ಯಾವೆಂಡರ್ ಚಂದ ಇದೆ. ಹೌದು. ಅಂದ್ರೆ ವರ್ಕ್ ಅಂದ್ರೆ ಅವರು ಕಲರ್ ಕಾಂಬಿನೇಷನ್ ಚೆನ್ನಾಗಿ ಮಾಡಿದ್ದಾರೆ. ಹೌದು, ವರ್ಕ್ ಒಳ್ಳೆ ಆಗಿದೆ. ಹೌದು. ಎಲ್ಲ ಇದರಲ್ಲಿ 3 ಕಲರ್. 3 ಕಲರ್ಸ್ ಇದೆ. ವೀಕ್ಷಕರಿಗೆ ಯಾರಿಗಾದ್ರೂ ಇಷ್ಟ ಆದ್ರೆ ನೀವು ಸ್ಕ್ರೀನ್ ಶಾಟ್ ತೆಗೆದು ಅವ್ರಿಗೆ ಕಳಿಸ್ಬೋದು, ಅವರು ಆ ಡ್ರೆಸ್ ಅನ್ನ ನಿಮಗೆ ಕಳಿಸ್ತಾರೆ. ಮೇಡಮ್ ಇದು ನೋಡಿ, ಇದು ಕೂಡ ಅಂಬ್ರೆಲಾನೇ. ಒಂಥರ 3D ವರ್ಕ್ ಹೇಳ್ತಾರಲ್ಲ, ಆ ಥರ ಡಿಸೈನ್ ಬರುತ್ತೆ. ಇದರಲ್ಲೂ ಹಾಗೆ 3 ಕಲರ್ಸ್ ಇದೆ. ಇದು ಎಷ್ಟು ಮೇಡಮ್ ರೇಂಜ್? ಇದು ಮೇಡಮ್ 550 ಮೇಡಮ್. 550. ಹಾಂ, ಬಜೆಟ್ ಫ್ರೆಂಡ್ಲಿ ಅಂತ ಹೇಳ್ಬೋದಲ್ಲ. ಹೌದು. ಇದು ಸೇಮ್ ಅಲ್ಲ? ಇದರಲ್ಲಿ 3 ಕಲರ್. ಹಾಂ, 3 ಕಲರ್. ಒಂದು ಈ ಕಲರ್. ಇದೆಲ್ಲ ಅಂಬ್ರೆಲಾನಾ? ಅಂಬ್ರೆಲಾ ಮೇಡಮ್. ಈಗ ನಾನು ನಿಮ್ಗೆ ತೋರಿಸಿದೆಲ್ಲ ಅಂಬ್ರೆಲಾದಲ್ಲೇ. ಇದು ನೋಡಿ, ಇದು ಕೂಡ ಅಂಬ್ರೆಲಾದಲ್ಲೇ. ಇದು ನಿಮಗೆ ಫ್ರಂಟ್ ವರ್ಕ್ ಬರುತ್ತೆ, ಸ್ಲೀವ್ ಎಡ್ಜಿಗೆ ವರ್ಕ್ ಬರುತ್ತೆ, ಮತ್ತು ಬಾಟಮಲ್ಲಿ ಬರುತ್ತೆ. ಈಗ ಹೆಚ್ಚಾಗಿ ಮೂವ್ ಆಗುವಂಥದ್ದು ಅಂಬ್ರೆಲಾ ಸೆಟ್ಟಾ? ಹಾಂ, ಅಂಬ್ರೆಲಾ ಹೋಗುತ್ತೆ, ಅಂದರೆ ಸ್ವಲ್ಪ ಗ್ರ್ಯಾಂಡ್ ಇರುತ್ತಲ್ಲ, ಸೊ ಹಾಗಾಗಿ ಸೈಡ್ ಕಟ್ ಎಲ್ಲ ಫಂಕ್ಷನ್ಗೆಲ್ಲ ಚೆನ್ನಾಗಿ ಕಾಣಿಸುತ್ತೆ ಅಂತ. ಕಾಣಿಸುತ್ತೆ. ಇದರಲ್ಲಿ ಕಲರ್ ಅಲ್ವಾ? ಕಲರ್ ಮೇಡಮ್. ಅದರಲ್ಲಿ ಸ್ವಲ್ಪ ವರ್ಕ್ ಸ್ವಲ್ಪ ಚೇಂಜ್ ಬರುತ್ತೆ. ಈ ಡಿಸೈನ್ಸ್ ಎಲ್ಲ ಸ್ವಲ್ಪ ಸ್ವಲ್ಪ ಚೇಂಜ್ ಬರ್ತದೆ. ವೆರೈಟಿ ಸೇಮ್, ಡಿಸೈನ್ ಸ್ವಲ್ಪ ಚೇಂಜ್. ಇದು ಕೂಡ ಸಿಲ್ಕ್ ಮೆಟೀರಿಯಲ್ಲೇ. ಇದು ರೇಂಜ್ ಮೇಡಮ್? ಇದು ಮೇಡಮ್ 590. 590. ಹಾಂ. ನಿಮ್ಗೆ ಈಗ ಇದನ್ನೆಲ್ಲ ಇಡುವಾಗ ಒಂದು ಸೆಟ್ ಮಾಡಿ ಇಡ್ತೀರಾ ಹೇಗೆ ಅದು? ಹೌದಾ, ಅಂದ್ರೆ ಅಂಬ್ರೆಲಾನೇ ಬೇರೆ ಇಡ್ತೇವೆ, ಸೈಡ್ ಕಟ್ ಟಾಪ್ಸೇ ಬೇರೆ. ಅಂದ್ರೆ ನಿಮ್ಗೆ ಕಸ್ಟಮರ್ ಬಂದಾಗ ತೋರಿಸ್ಲಿಕ್ಕೆ ಈಸಿ ಆಗ್ತದೆ. ಅಂದ್ರೆ ಅವರಿಗೆ ಒಂದು 2 ಪೀಸೇ ಬೇಕು ಅಥವಾ 3 ಪೀಸೇ ಬೇಕು ಅಂತಾರೆ. ಸೊ ನಮ್ಗೆ ಅದರಪ್ಪ ಆ ಸೈಜ್ ವೈಸ್ ಎಲ್ಲ ಮಾಡಿ ಡಿವೈಡ್. ನಿಮ್ಗೆ ತುಂಬಾ ವರ್ಷ ಎಕ್ಸ್ಪೀರಿಯನ್ಸ್ ಇರ್ಲಿಕ್ಕೆ ಹೋಗಿ ತುಂಬಾ ಸುಲಭ ಆಗ್ತದೆ ಅಂತ. ತುಂಬಾ ಈಸಿ ಆಗುತ್ತೆ. ಅಂದ್ರೆ ಏನು ಅನ್ಸೋದೇ ಇಲ್ಲ ನಮ್ಗೆ. ಅವ್ರು ಕಸ್ಟಮರ್ ಕೇಳಿದಾಗ ಪಟ್ಟ ತೆಗ್ ಕೊಡ್ಬೋದು ಅಥವಾ ಇಡುದಾಗ್ಲಿ ಏನು ಅನ್ಸೋದೇ. ಈಗ ಹೊಸದಾಗಿ ಫೀಲ್ಡಿಗೆ ಬಂದವರಿಗೆ ಸ್ವಲ್ಪ ಕಷ್ಟ ಆಗ್ಬೋದಾ? ಅಂದ್ರೆ ಅದಕ್ಕೆ ಅಡ್ಜಸ್ಟ್ ಆಗ್ಬೇಕಲ್ಲ ಅವರು. ಹಾಗಾಗಿ ಫೋಲ್ಡಿಂಗ್ ಮಾಡ್ಲಿಕ್ಕೂ ಕೂಡ ಕಷ್ಟ ಆಗ್ಬೋದಲ್ವಾ? ಇದು ನೋಡಿ ಮೇಡಮ್, ಇದು ಅಂಬ್ರೆಲಾದಲ್ಲಿ ಲಾಂಗ್ ಬರುತ್ತೆ, ಪ್ರಿಂಟೆಡ್. ಇದು ನಿಮಗೆ ಕಾಟನ್ ಮಿಕ್ಸ್ ಬರುತ್ತೆ, ಪ್ಯೂರ್ ಅಲ್ಲ, ಲಾಂಗ್ ಇದೆ ಇದು. ಇದು ನಿಮಗೆ 750 ಆ ರೇಂಜಲ್ಲಿ ಬರುತ್ತೆ. ಇದು ತುಂಬಾ ಲಾಂಗ್ ಇದೆ ಅಂತ. ಹಾಂ, ತುಂಬ ಲಾಂಗ್ ಇದೆ. ಇದು ಗೌನ್ ಟೈಪ್ ಸಹ ಯೂಸ್ ಮಾಡ್ಬೋದು, ಅಂದರೆ ಸಿಂಗಲ್ ಪೀಸು ಹಾಕ್ಬೋದು. ಹಾಂ, ಅದರಲ್ಲಿ ಇದೊಂದು ಕಲರು.
ಮುಂಚೆ ನಾವು ಸೀರೆಯಲ್ಲಿ ಎಲ್ಲ ಡ್ರೆಸ್ ಮಾಡ್ಕೊಳ್ತಾ ಇದ್ದೀವಿ, ಹೌದು. ಇದನ್ನ ನೋಡುವಾಗ ಅದನ್ನ ನೆನಪಾಯ್ತು ನನಗೆ. ಕರೆಕ್ಟ್. 850 ಅಲ್ವಾ? ಹಾಂ, 850 ರೇಂಜ್ ಇದು. ಇದು ಕಾಟನ್ ಮಿಕ್ಸೇ ಬರುತ್ತೆ. ಇದು ಮೇಡಮ್ ಇದು ಸಿಲ್ಕಲ್ಲಿ. ಹಾಂ, ಇದು ಕೂಡ ನೀವು ಹೇಳಿದಾಗೆ ಸಾರಿಯಲ್ಲೇ ಸ್ಟಿಚ್ ಮಾಡಿದಂಗಿದೆ, ಬಟ್ ಇದು ಅನಾರ್ಕಲಿ ಟೈಪಲ್ಲಿ ಬರುತ್ತೆ. ಹಾಂ ಹಾಂ, ಇಲ್ಲಿ ಮಧ್ಯೆ ಡಿಸೈನ್ ಇರ್ತದಲ್ಲ ಈ ಥರ. ಹಾಂ, ವಿ ನೆಕ್. ಅದರಲ್ಲಿ 2 ಕಲರ್ ಇದೆ ಮೇಡಮ್. ಮೇಡಮ್ ಇದನ್ನು ನೋಡಿ, ಟ್ರೆಡಿಷ್ನಲಲ್ಲಿ ಟ್ರೆಡಿಷ್ನಲ್ ವ್ಯಾರಿಗೆಲ್ಲ ಈ ಹಳದಿ ಶಾಸ್ತ್ರಕ್ಕೆ ಅದಕ್ಕೆಲ್ಲ ಒಳ್ಳೆಯದಾಗುತ್ತೆ. ಕೆಳಗಡೆ ಬಾರ್ಡ್ರ್ ಉಂಟು. ಹಾಂ, ಬಾರ್ಡ್ರ್ ಬರುತ್ತೆ. ಇದು ಎಷ್ಟು ಮೇಡಮ್ ರೇಂಜ್? ಇದು ಮೇಡಮ್ ನಿಮಗೆ 590. 590. ಹಾಂ, ಅದರಲ್ಲಿ 2 ಕಲರ್ ಇದೆ. ಒಂದು ಪಿಂಕ್. ಟ್ರೆಡಿಷ್ನಲ್ ಆಗಿದೆ. ಮೇಡಮ್ ನೀವು ಇಷ್ಟೊತ್ತು ನೋಡಿದ್ರೆ ಅಂಬ್ರೆಲಾದಲ್ಲಿ, ಇದಕ್ಕೆ ಸೈಡ್ ಕಟ್ಟಲ್ಲಿ ತೋರಿಸ್ತಿದ್ದಾನೆ. ಈಗ ಸೈಡ್ ಕಟ್ಟಲ್ಲಿ. ಹಾಂ, ಸೈಡ್ ಕಟ್ ಟಾಪ್ಸ್. ಇದು ಓನ್ಲಿ 550 ರೇಂಜಲ್ಲಿ ಮೇಡಮ್. ಹಾಂ, ಎಂಬ್ರಾಯ್ಡ್ರಿ ವರ್ಕ್ ಬರುತ್ತೆ ಸ್ಲೀವಲ್ಲಿ. ಇದು ಕೂಡ 550 ರೇಂಜ್, ಗ್ರ್ಯಾಂಡ್ ಬರುತ್ತೆ. ಈಗ ಇದು ಮೀಡಿಯಂ ಸೈಜಲ್ಲಿ 550. ಈಗ ಸ್ವಲ್ಪ ದೊಡ್ಡ ಸೈಜ್ ಇರ್ತದೆ, ಸೇಮ್ ಇರುತ್ತೆ, ಸೇಮ್ ರೇಟ್. ರೇಂಜಲ್ಲಿ ಏನು ಡಿಫ್ರೆನ್ಸ್ ಇರೋದಿಲ್ಲ. ಸೈಜ್ ಡಿಫ್ರೆನ್ಸ್ ಆದಾಗೆ ರೇಂಜ್ ಅದೇ ಇರುತ್ತೆ. ಅದೇ ಇರ್ತದೆ ಅಲ್ವಾ? ಇದು ಟಿಕ್ಲಿ ವರ್ಕ್ ಉಂಟು. ಹಾಂ, ಸ್ವಲ್ಪ ವರ್ಕ್, ಸ್ಟೋನ್ ವರ್ಕ್ ಬಂದು. ಇದು ಪಿಂಕ್ ಕಲರ್. ಹಾಂ, ಇದರಲ್ಲಿ ಆರೆಂಜ್ ಕಾಣಿಸ್ತಾ ಇದೆ. ಅದು ನಿಮಗೆ ಮೊಬೈಲಲ್ಲಿ ಸ್ವಲ್ಪ ಕಲರ್ ಚೇಂಜ್ ಬರ್ತದೆ. ಹೌದು. ಇದು ನೋಡಿ, ಇದು ತುಂಬ ಗ್ರ್ಯಾಂಡ್ ಉಂಟು, ಫುಲ್ ವರ್ಕಲ್ಲಿ, ಹೆವಿ ವರ್ಕಲ್ಲಿ. ಇದಕ್ಕೆಲ್ಲ ನಿಮಗೆ ಬೇಬಿ ಪಿಂಕ್ ಪ್ಯಾಂಟ್ ಎಲ್ಲ ಹಾಕಿದ್ರೆ ಚೆಂದ ಕಾಣುತ್ತೆ. ಇದು ನಿಮಗೆ 650 ರೇಂಜಿಗೆ ಬರುತ್ತೆ. ಈಗ ನೀವು ಟಾಪ್ಸನ್ನು ತೋರಿಸ್ತೀರಾ, ಅದಕ್ಕೆ ಮ್ಯಾಚ್ ಆಗುವಂತಹ ಒಂದು ಲೆಗ್ಗಿನ್ಸನ್ನು ಕೂಡ ನೀವೇ ಸೆಲೆಕ್ಟ್ ಮಾಡ್ತೀರಾ ಅಲ್ಲ ಕಸ್ಟಮರ್? ಅಂದರೆ ಈ ಕಲರ್ ಹಾಕಿ, ಆ ಕಲರ್ ಹಾಕಿ ಸಜೆಷನ್ ಕೊಡ್ತೀರಾ? ಸಜೆಷನ್ ನೀವು ಕೊಡ್ತೀರಾ? ಕಸ್ಟಮರ್ ಡಿಪೆಂಡ್. ಆದರೆ ಕೆಲವರಿಗೆ ಪರ್ಫೆಕ್ಟ್ ಮ್ಯಾಚ್ ಇರುತ್ತೆ, ಕೆಲವರು ಅಂದರೆ ಇದಕ್ಕೆ ಆ್ಯಕ್ಚುಲಿ ನೀವು ಡಾರ್ಕ್ ಪಿಂಕು ಹಾಕ್ಬೋದು ಮೇಡಮ್. ಹೌದು, ಬ್ರೈಟ್ ಪಿಂಕ್, ರಾಣಿ ಪಿಂಕ್, ಆದಷ್ಟು ಬ್ರೈಟ್ ಕಲರ್ ಹಾಕಿದಷ್ಟು ನಿಮಗೆ ಟಾಪ್ ಚೆಂದ ಬರುತ್ತೆ. ಆ ರೀತಿ. ಹಾಂ, ಇದು ನೋಡಿ ಮೇಡಮ್, ಇದು ಕೂಡ ಸಿಲ್ಕಲ್ಲಿ. ಹಾಂ, ಇದು 450 ರೇಂಜಲ್ಲಿ. 450. ಹಾಂ, ಇದು ಫುಲ್ ಇದು ಬಂದಿದೆ ಅಲ್ಲ ವರ್ಕ್? ಹಾಂ, ಫುಲ್ ವರ್ಕ್ ಇದೆ ಮೇಡಮ್. ಫ್ರಂಟ್ ವರ್ಕ್ ಮಾತ್ರ, ಬ್ಯಾಕಲ್ಲಿ ಪ್ಲೇನ್ ಬರುತ್ತೆ. ಹೌದು. ಇದು 650 ರೇಂಜ್. 650. ಸ್ವಲ್ಪ ಇದು ಗ್ರ್ಯಾಂಡ್ ಟಿಕ್ಲಿಯಾ? ಸ್ಟೋನ್ ಟಿಕ್ಲಿ ವರ್ಕ್. ಟಿಕ್ಲಿ ಅಲ್ವಾ? ಇದರಲ್ಲಾದರೆ ಕಲರ್ಸ್ ಇದೆ ಮೇಡಮ್ ನಿಮಗೆ. ಇದು ಗ್ರ್ಯಾಂಡ್ ಇದೆ ಅಲ್ವಾ? ಹಾಂ, ಗ್ರ್ಯಾಂಡ್ ಇದೆ. ಕೈಗೂ ಕೂಡ ಬಾರ್ಡರ್ ಇದೆ. ಹೌದು, ಇದರಲ್ಲಿ ಕಲರ್ಸ್ ಇದೆ. ಇದು ತುಂಬಾ ಗ್ರ್ಯಾಂಡ್ ಕಾಣಿಸ್ತಾ ಇದೆ. ಅಂದರೆ ಕಲರ್ ಮೇಲೆ ಡಿಪೆಂಡ್ ಆಗುತ್ತೆ. ಹೌದು, ಅಂದ್ರೆ ಕಲರ್ ಕಾಂಬಿನೇಷನ್ ಮೇಲೆ ಅಲ್ವಾ? ಹೌದು, ಅಂದರೆ ಡಾರ್ಕ್ ಕಲರ್ ಈ ವರ್ಕ್ ಸ್ವಲ್ಪ ಎದ್ದು ಕಾಣುತ್ತೆ. ಹೌದು. ಇದೆಲ್ಲ ನಿಮ್ಗೆ ಒಂದು ಸ್ವಲ್ಪ ಇಂಗ್ಲಿಷ್ ಕಲರ್ ಹೇಳ್ತಾರಲ್ಲ, ಆ ಥರ ಮೈಲ್ಡ್ ಕಲರ್ಸ್. ಹೌದು, ಇದು ರೇರ್ ಅಂತ ಹೇಳ್ಬೋದು. ರೇರ್ ಕಲರ್ ಸಿಗೋದು. ಹಾಂ, ತುಂಬ ರೇರ್. ಇದಕ್ಕೆಲ್ಲ ಸ್ಕಿನ್ ಕಲರ್ ಪ್ಯಾಂಟ್ ಶಾಲ್ ಹಾಕಿದ್ರು ಚೆಂದ ಕಾಣುತ್ತೆ. ಹೌದು. ಇನ್ನೊಂದು ಲೈಟ್ ಪಿಂಕ್ ಇದೆ. ಇದು ಮರೂನ್, ಡಾರ್ಕ್ ಮರೂನ್.
ನಮ್ಮಲ್ಲಿ ನೈಟಿ ಸಹ ಉಂಟು, ಕಾಟನ್ ಬರುತ್ತೆ, ಪ್ಯೂರ್ ಕಾಟನ್ ನೈಟಿ. ಇದು ಜಿಪ್ ಇದು ಹಾಂ, ಜಿಪ್ ನೈಟಿ ಅಂದರೆ ಒಂದೇ ವೆರೈಟಿ ಇದೆ. ಹೌದು, ಈಗ ಸ್ಟಾರ್ಟಿಂಗ್ ಅಲ್ಲಿ ಇದೇ ಸ್ಟಾರ್ಟಿಂಗ್ ರೀತಿ ಒಂದೇ ವೆರೈಟಿ ಹಾಕಿದ್ದೀರಿ. ಹೌದು, ಅದರಲ್ಲಿ ಕಲರ್. ಇದು ನಿಮಗೆ 330 ರೇಂಜ್ ಇದು. ಹಾಂ ಹಾಂ. ಇಲ್ಲಿ ಕಾಟನ್ ಹೆಚ್ಚಿಗೆ ಮೂವ್ ಆಗ್ತದಲ್ವಾ? ಕಾಟನ್ ಒಳ್ಳೇದು ಹೌದು, ನಮ್ಮ ವೆದರಿಗೆ. ಹೌದು. ಇದು ಸ್ಟ್ರೈಟ್ ಪ್ಯಾಂಟ್ ಮೇಡಮ್. ಸ್ಟ್ರೈಟ್ ಪ್ಯಾಂಟಲ್ಲಿ 2 ವೆರೈಟಿ ಉಂಟು. ಇದು ಸ್ಟ್ರೆಚಬಲ್, ರೇಂಜ್ ಸೇಮ್ ಬರುತ್ತೆ. ಇದು 450 ರೇಂಜ್ ಇದೆ. ಹಾಂ. ಇನ್ನು ನಿಮಗೆ ಇದು ಸಾಫ್ಟಲ್ಲಿ ಬರುತ್ತೆ. ಇದು ಕಾಟನ್ ಅಲ್ಲ? ಕಾಟನ್ ಅಲ್ಲ, ಇದು ಆದರೆ ನಿಮಗೆ ಕಾಟನ್ ಮಿಕ್ಸ್ ಬರುತ್ತೆ. ಸ್ವಲ್ಪ ಸ್ಟ್ರೆಚಬಲ್ ಅಲ್ಲಿ. ಸ್ಟ್ರೆಚಬಲ್ ಅಲ್ಲ, ಬಟ್ ಇದು ಮೆಟೀರಿಯಲ್ ಏನೂ ಆಗೋದಿಲ್ಲ. ಹೌದು. ಇದು 450. ಹಾಂ, ಸೇಮ್ ರೇಂಜ್, 2 ಸೇಮ್ ರೇಂಜ್. ಅದರಲ್ಲಿ ಕಲರ್ಸ್ ಎಲ್ಲ ಇತ್ತು. ಈಗ ಹೆಚ್ಚಾಗಿ ಇದು ಹೋಗುದಾ ಅಥವಾ ಲೆಗ್ಗಿನ್ಸ್ ಹೋಗ್ತದೆ? ಯಾವ ರೀತಿಯಲ್ಲಿ? ಈಗ ಸ್ಟ್ರೈಟ್ ಪ್ಯಾಂಟೇ ಜಾಸ್ತಿ. ಹೌದು, ಲೆಗ್ಗಿನ್ಸ್ ಅಲ್ಲೂ ವೆರೈಟಿ ಇದೆ. ಇದು ರೇಂಜ್ ಇದು ನಿಮಗೆ 300 ಮೇಡಮ್. 300. ಹಾಂ, ಇದು ಬ್ರ್ಯಾಂಡಲ್ಲೇ. 399 ಇದೆ, 300. ಇದರಲ್ಲಿ ಮತ್ತೆ ಇಲ್ಲಿ ಆಪ್ಷನ್ ಅಂದರೆ ಇಲ್ಲಿ ಎಕ್ಸ್ಟ್ರಾ ಪೀಸ್ ಇದೆ. ಸೊ ಸ್ವಲ್ಪ ದಪ್ಪ ಇದ್ರು ಸಹ ಅವ್ರಿಗೆ ಅನ್ಕಂಫರ್ಟೇಬಲ್ ಆಗೋದಿಲ್ಲ. ಹಾಂ, ಮಾಡಿ. ಈಗ ಹೆಚ್ಚಾಗಿ ಯಾವ ಕಲರಿನ ಡ್ರೆಸ್ ಮೂವ್ ಆಗ್ತಾ ಇದೆ, ಅಂದ್ರೆ ಹೆಚ್ಚು ಡಿಮಾಂಡ್ ಇರುವಂತಹ ಡ್ರೆಸ್ ಕಲರ್ ಅಂತ ಹೇಳ್ಬೋದಾ? ಅಂದ್ರೆ ಈಗ ರಸ್ಟ್ ಕಲರ್ ತುಂಬಾ ಕೇಳ್ತಾರೆ. ಹಾಂ, ಆಗಲ್ಲ, ನಮ್ಮಲ್ಲೂ ಖಾಲಿ ಆಗಿದೆ. ಆಲ್ಮೋಸ್ಟ್ ಒಂದು ಪೀಸ್ ಏನೋ ಇದೆ ನೋಡೋದಾದ್ರೆ ಈ ಕಲರಲ್ಲಿ. ಹಾಂ ಹಾಂ, ಹೆಚ್ಚಾಗಿ ಮೂವ್ ಆಗುವಂಥದ್ದು ಕಲರ್ ರಸ್ಟ್ ಕಲರ್. ಹಾಂ ಹಾಂ. ಅಂದ್ರೆ ಒಂದೊಂದು ಟೈಮಲ್ಲಿ ಒಂದೊಂದು ಕಲರ್ ಒಂದು ಫೇಮಸ್ ಅಂತ ಹೇಳ್ತಾರಲ್ಲ? ಇರ್ಬೋದು ಮೇಡಮ್, ಬಟ್ ಕೆಲವಾಗುತ್ತೆ ವರ್ಕ್ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಕೆಲವು ಕಲರ್ ಅದ್ರ ಮೇಲೆ ವರ್ಕ್ ಅದು ನೋಡಿದ್ರೆ ಕೆಲವರು ಖುಷಿ ಆಗುತ್ತೆ. ಹಾ, ಆ ಥರ ಹಾಗೆ. ಮತ್ತೆ ಬೇರೆಯವರು ಯಾವುದೋ ಒಂದು ಕಲರ್ ಅನ್ನ ಕೇಳ್ಕೊಂಡು ಬರ್ತಾರೆ, ಆದ್ರೆ ನಿಮ್ಮ ಹತ್ರ ಇರುವುದಿಲ್ಲ. ನೀವು ಆಗ ಯಾವ ರೀತಿಯಲ್ಲಿ ಅವರಿಗೆ ಬೇರೆ ಕಲರ್ ಅನ್ನ ಇದು ತಕೊಳ್ಳಿ ಅಂತ ನೀವು ಹೇಗೆ ಯಾವ ರೀತಿಯಲ್ಲಿ ಅವ್ರಿಗೆ ಕನ್ವಿನ್ಸ್ ಮಾಡ್ತೀರಾ? ನಾನು ಅವ್ರಿಗೆ ಹೇಳ್ತೇನೆ ಮೇಡಮ್, ಆ ಕಲರಲ್ಲಿ ಸ್ವಲ್ಪ ನೇರೆಸ್ಟ್ ಕೊಡ್ಬೋದೇನೋ, ಪರ್ಫೆಕ್ಟ್ ಡೌಟ್ ಅಂತ ಹೇಳಿ ತೋರಿಸ್ತಾ ಹೋಗ್ತೇವೆ. ಸೊ ಅವ್ರಿಗೆ ಖಂಡಿತ ಇಷ್ಟ ಆಗುತ್ತೆ, ತಗೊಂಡು ಹೋದವರೇ ಇದ್ದಾರೆ. ಇಲ್ಲಿ ಕಲೆಕ್ಷನ್ ನೋಡುವಾಗ ತುಂಬಾ ಇಷ್ಟ ಆಗ್ತದೆ, ಯಾರೇ ಬರಲಿ ಅಥವಾ ಈ ವಿಡಿಯೋ ನೋಡುವವರಿಗೂ ಕೂಡ ತುಂಬಾ ಇಷ್ಟ ಆಗಬಹುದು. ಹೌದು ಮೇಡಮ್, ಅಷ್ಟು ಚೆನ್ನಾಗಿದೆ, ಕ್ವಾಲಿಟಿನೂ ಒಳ್ಳೇದೇ ಇದೆ. ಇಷ್ಟು ತನಕ ಈಗ 3 ತಿಂಗಳಲ್ಲಿ ಎಲ್ಲೂ ಯಾವುದೋ ಒಂದು ಕಸ್ಟಮರ್ ಕಂಪ್ಲೇಂಟ್ ಬರಲಿಲ್ಲ. ರಿಪೀಟೆಡ್ ಕಸ್ಟಮರ್ ಇದ್ದಾರೆ, ಅದು ಅವರು ಬೇರೆಯವ್ರನ್ನ ಕರ್ಕೊಂಡೇ ಬಂದಿದ್ದಾರೆ, ಒಬ್ಬರೇ ಬರಲಿಲ್ಲ. ಅಂದ್ರೆ ಒಂದ್ಸಲ ಪರ್ಚೇಸ್ ಮಾಡಿದವರು ಅವರು ಇನ್ನೊಬ್ಬರನ್ನ ಕರ್ಕೊಂಡು ಬರ್ತಾ ಇದ್ದಾರೆ. ಮತ್ತೆ ರೇಂಜ್ ಎಲ್ಲ ಹಾಗೆ, ಒಂದು ಕಸ್ಟಮರ್ ಬಂದಿದ್ರು, ಸೇಮ್ ಪೀಸ್ ಅವ್ರು ಬೇರೆ ಕಡೆ ನೋಡಿದ್ರಂತೆ, ತುಂಬಾ ಡಿಫ್ರೆನ್ಸ್ ಇತ್ತು ಮೇಡಮ್. ನನಗೆ ಈ ಪೀಸ್ ಅವ್ರು ಬಾರ್ಗೇನು ಮಾಡ್ಲಿಲ್ಲ, ಹಾಗೆ ತಗೊಂಡು ಅವ್ರಿಗೆ ಅಷ್ಟು ಖುಷಿ ಆಯ್ತು. ಅವ್ರು ನೆಕ್ಸ್ಟ್ ಅವ್ರ ಫ್ರೆಂಡ್ ಅನ್ನು ಕರ್ಕೊಂಡ್ ಬಂದಿದ್ರು. ಆ ರೀತಿ ಅಲ್ವಾ? ಆಗ ನಿಮ್ಗೆ ತುಂಬಾ ಖುಷಿ ಆಗ್ತದೆ. ನಮ್ಗೆ ಅಂದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ, ಖುಷಿ ಅಂತ, ನಾನು ಕರೆಕ್ಟ್ ಮಾಡ್ತಾ ಇದ್ದೇನೆ. ಹೌದು, ಖಂಡಿತ. ಈಗ ಲೇಡೀಸ್ಗೆ ಟಾಪ್ಸ್ ಎಲ್ಲ ತೋರಿಸಿದ್ರಿ, ಈಗ ಜೀನ್ಸ್ ಅಲ್ಲಿ ಯಾವ್ದಾದ್ರು ಉಂಟಾ ನಿಮ್ಮ ಹತ್ರ? ಹೌದು ಮೇಡಮ್, ನಮ್ಮಲ್ಲಿ ನೋಡಿ ಬ್ಯಾಗಿ ಜೀನ್ಸ್ ಇದೆ, ಈಗ ಟ್ರೆಂಡ್ ಇದೆ ತುಂಬಾ. ಹೌದು, ಕೇಳ್ತಾರೆ ಅಲ್ಲ? ತುಂಬಾ ಕೇಳ್ತಾರೆ ಮೇಡಮ್. ರೇಂಜ್ ಹಾಗೆ ರೀಸನೇಬಲ್ ಇದೆ, 650 ರೇಂಜ್. ಕಲರ್ಸು ಇದೆ, ಗ್ರೇ ಕಲರ್, ಸೈಡ್ ಪಾಕೆಟ್, ಪ್ಲೇನ್ ಬೇಕಿದ್ರು ಪ್ಲೇನಲ್ಲೂ ಇದೆ. ಎಲ್ಲ ರೇಂಜ್ ಸೇಮ್ ಇರ್ತದೆ. 650, 750, 850, 3 ರೇಂಜಲ್ಲಿ ಇದೆ ಮೇಡಮ್. ಇದು ನಮ್ದು 850 ರೇಂಜಲ್ಲಿ. 850. ಇನ್ನೊಂದು 750. ಈಗ ಇದಿಷ್ಟು ಕಲರ್ ಅವೈಲೇಬಲ್ ಇದೆ. ಹೌದೌದು ಮೇಡಮ್, ಇದು ನೋಡಿ ಆವಾಸ ಬ್ರ್ಯಾಂಡ್ ಇದು. ಆ್ಯಕ್ಚುಲಿ ಇದು 999 ಇದೆ. ಈಗ ನೀವು ಮಾಲಿಗೆಲ್ಲ ಹೋದ್ರೆ ಇದೇ ರೇಂಜ್ ಇರುತ್ತೆ. ನಮ್ಮಲ್ಲಿ ಆಫರ್ 350. 350 ನೀವು ಸೇಲ್ ಮಾಡ್ತಾ ಇದ್ದೀರಾ? ಹೌದು, ಇದರಲ್ಲಿ ಹಾಗೆ ತುಂಬಾ ಕಲರ್ಸ್ ಉಂಟು. ಎಲ್ಲದೂ ಕೂಡ 350? ಇಲ್ಲ, ಇದು ಆವಾಸ ಬ್ರ್ಯಾಂಡ್ ಎಲ್ಲ 350 ಮೇಡಮ್. ಇದರಲ್ಲಿ ಸೈಜ್ ಇದೆಯಾ? ಇಷ್ಟೇ ಸೈಜ್ ಇದೆ ಮೇಡಮ್, ಬೇರೆ ಉಂಟು. ಸ್ಮಾಲ್,
ಮೀಡಿಯಮ್, ಲಾರ್ಜ್, ಎಕ್ಸೆಲ್, ಡಬಲ್ ಎಕ್ಸೆಲ್ ತನಕ ಇದೆ. ಹಾಂ ಹಾಂ, ಇದು ಕೂಡ 350ಯಾ? ಹಾಂ, ಇದು ಕೂಡ ಅದರಲ್ಲೇ Same. ಸೈಜ್ ಮಾತ್ರ ಬೇರೆ ಅಷ್ಟೇ. ಹಾಂ ಹಾಂ, ಆ ಥರ. ಈಗ ಇನ್ನೂ ಕಡಿಮೆ ರೇಟಲ್ಲಿ ಕೆಲವರು ಕೇಳ್ತಾರೆ, ಅವ್ರಿಗೇನಾದರೂ ಆಪ್ಷನ್ ಇದೆಯಾ? ಹಾಂ, ಇದೆ ಮೇಡಮ್. ಇದಿಷ್ಟು ಕಡಿಮೆ ರೇಟ್ ಇದೆ? ಇದೆಲ್ಲ ನಿಮಗೆ 250 ರೇಂಜಲ್ಲಿ ಮೇಡಮ್. 250. ಹಾಂ ಹಾಂ ಹಾಂ. ಇದು ಕೂಡ ಹಾಗೆ, ಇದು ಬ್ರ್ಯಾಂಡ್ ಕೆಲ್ವಿನ್ ಬ್ರ್ಯಾಂಡ್. ಇದು ಆ್ಯಕ್ಚುಲಿ 599 ಇದೆ. ಹಾಂ ಹಾಂ, ನಮ್ಮಲ್ಲಿ 250. 250 ಅಲ್ವಾ? ಅದರಲ್ಲಿ ಹಾಗೆ ಕಲರ್ಸ್, ಸೈಜ್ ಎಲ್ಲ ಇದೆ. ಹಾಂ ಹಾಂ. ಇದು ಮೆಟೀರಿಯಲ್ ಯಾವುದಂತ ಹೇಳ್ಬೋದಾ? ಇದು ರಿಯಾನ್ ಮೆಟೀರಿಯಲ್ Rayon. ಹಾಂ, ಹಾಂ, ಇದು ಸೆಕೆನೂ ಆಗೋದಿಲ್ಲ ನಿಮಗೆ. ಹಾಂ ಹಾಂ, ಆ ಥರ. ಐರನ್ನು ಬೇಕಂತ ಇಲ್ಲ? ಹಾಂ, ಐರನ್ನು ಬೇಕಂತಿಲ್ಲ. ಈಗ ಈ ವಿಡಿಯೋ ನೋಡ್ತಾ ಇರೋರು ಯಾರಾದರೂ ನಿಮಗೆ ವಾಟ್ಸಪ್ಪಲ್ಲಿ ಕೇಳ್ತಾರೆ ಯಾವೆಲ್ಲ ಡಿಸೈನ್ ಇದೆ ಅಂತ, ನೀವು ಫೋಟೋಸ್ ಎಲ್ಲ ಕಳಿಸ್ತೀರಾ ಅವರಿಗೆ? ಖಂಡಿತ ಮೇಡಮ್. ಅವ್ರು ನಂಗೆ ಮೆಸೇಜ್ ಮಾಡಿದರೆ ನಾವು ಅದರದ್ದು ಫೋಟೋಸ್, ಅವ್ರು ಯಾವ ಸೈಜ್ ಹೇಳ್ತಾರೆ ಆ ಸೈಜಲ್ಲಿ ಎಷ್ಟೆಲ್ಲ ಡಿಸೈನ್ ಇತ್ತು ಅದನ್ನೆಲ್ಲ ಹಾಂ, ಕಳಿಸ್ತಾರೆ. ಎಲ್ಲ ಕಳಿಸ್ತೀರಾ? ಹೌದು. ಅವ್ರು ಅದರಲ್ಲಿ ಚೂಸ್ ಮಾಡ್ಕೊಳ್ಬೋದು ಅಲ್ವಾ? ಮಾಡ್ಕೋಬೋದು. ಈಗ ಇದಿಷ್ಟು ಕೂಡ ಹೌದು? ಹಾಂ, ಅದೆಷ್ಟು 250 ರೇಂಜಲ್ಲಿ. ಕಲರ್ಸ್ ತುಂಬ ಚೆನ್ನಾಗಿದೆ. ಈಗ ಲೇಡೀಸ್ ವೇರಲ್ಲಿ ನೀವು ಟಾಪ್ಸ್ಗಳನ್ನು ತೋರಿಸಿದ್ರಿ, ಹಾಗೆ ಚೂಡಿದಾರ್ ತೋರಿಸಿದ್ರಿ, 3 ಪೀಸನ್ನು ತೋರಿಸಿದ್ರಿ. ಇದೆಲ್ಲದ ಜೊತೆಗೆ ಸೀರೆಯನ್ನು ಕೂಡ ಮಹಿಳೆಯರು ಇಷ್ಟಪಡ್ತಾರೆ, ಅದು ಕೂಡ ಇದೆ ಅಂತ ಹೇಳಿದ್ರಿ. ಹೌದು. ಅದನ್ನು ಒಮ್ಮೆ ತೋರಿಸ್ಬೋದಾ? ಅದನ್ನ ಹೇಳಿದೆ ನಾನು, ಈ ಮಂತ್ ಹಾಕಿದಷ್ಟೇ. ಹಾ. ಸೊ ಒಂದು 2 ವೆರೈಟಿಯಲ್ಲಿ ಸಾರೀಸ್ ಹಾಕಿದ್ದೇನೆ. ಹೌದು. ಇದು ಮೈ ಗ್ರ್ಯಾಂಡ್ ಬರುತ್ತೆ. ಹಾಂ, ಇದು ಫುಲ್? ಹಾಂ, ಫುಲ್ ಬರುತ್ತೆ, ಫುಲ್ ಸಾರಿ ಸೀರೆ. ಇದು ಪಲ್ಲು. ಇದು ಬ್ಲೌಸ್, ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ. ಇದು ಎಷ್ಟು ರೇಂಜು? ಇದು 450 ಮೇಡಮ್. 450? ಹೌದು. ಸಪೋಸ್ ಯಾರಿಗಾದ್ರು ಗಿಫ್ಟ್ ಕೊಡೋದಾದ್ರೆ ಸ್ವಲ್ಪ ಗ್ರ್ಯಾಂಡು ಕಾಣುತ್ತೆ. ಹೌದು, ಕಡಿಮೆ ರೇಂಜಲ್ಲಿ ಹೌದು. ಗ್ರ್ಯಾಂಡ್ ಆಗಿ ಕಾಣಿಸ್ತದೆ. ಅದರಲ್ಲಿ ಕಲರ್ಸ್ ಹೀಗಿರುತ್ತೆ. ನಾವು ಇದು ಗ್ರೀನ್ ಅಲ್ವಾ ಬ್ಲೌಸು? ಹಾಂ, ಬ್ಲೌಸ್ ಗ್ರೀನ್ ಮೇಡಮ್. ಇದು ಬ್ಲೂಗೆ ಬ್ಲೂ, ಮರೂನು. ಇನ್ನೊಂದು ಪಿಕಾಕ್ ಕಲರ್ ಇತ್ತು, ಅದಕ್ಕೆ ಪಿಂಕ್ ಕಾಂಬಿನೇಷನ್ ಬರುತ್ತೆ. ಇನ್ನೊಂದು ವೆರೈಟಿ ಅಂದರೆ ಈಗ ಟ್ರೆಂಡ್ ಇದೆ, ಮೈಸೂರು ಸಿಲ್ಕ್ ಇಮಿಟೇಷನ್. ಹಾಂ ಹಾಂ. ಪ್ಲೇನ್ ಬಂದು ಬಾರ್ಡ್ರ್ ಬರುತ್ತೆ. ನಿಮಗೆ ಪಲ್ಲು ಲೈನ್ಸ್. ಹೌದು. ಹಾಂ, ಬ್ಲೌಸು ಸೆಲ್ಫ್ ಬರುತ್ತೆ. ಹಾಂ, ಸೇಮ್ ಕಲರಲ್ಲಿ ಹಾಂ, ಬರ್ತದೆ. ಸೇಮ್ ಕಲರ್. ಇದು ಎಷ್ಟು ಮೇಡಮ್? ಇದರಲ್ಲಿ ಒಂದು 2 ರೇಂಜ್ ಇದೆ ಮೇಡಮ್. ಇದು 1080 ರೇಂಜ್ ಇದೆ. ಹಾಂ, ಅದರಲ್ಲಿ ಡಿಸೈನ್ ಚೇಂಜ್. ಇದು 950 ರೇಂಜಲ್ಲಿ. 950. ಬಾರ್ಡರ್ ಎಲ್ಲ ಚೇಂಜ್ ಇರ್ತದೆ. ಹೌದು. ಮೆಟೀರಿಯಲ್ ಎಲ್ಲ ಸೇಮ್ ಅಲ್ವಾ? ಹಾಂ, ಮೆಟೀರಿಯಲ್ ಎಲ್ಲ ಸೇಮ್. ಇದು ಅದರಲ್ಲೇ ಕಲರ್. ಇದು 950. ಹಾಂ, 950. ಇದು 1080 ರೇಂಜ್ ಇದೆ. ಇದರಲ್ಲಿ ಕಲರ್. ಹಾಂ, ಇದರಲ್ಲಿ ಕಲರ್. ಹಾಂ, ಇದು 950 ಮೇಡಮ್. ಶೀ ಬಾರ್ಡ್ರ್ ಬರುತ್ತೆ, ಗ್ರೀನ್ ಕಲರಲ್ಲಿ. ಇದು ಕಲರು ಚೆಂದ ಇದೆ. ಇದು 1080 ರೇಂಜ್. ಈ ಬಾರ್ಡ್ರಿಗೆ ಬೆಂಟೆಕ್ಸ್ ಬಾರ್ಡ್ರ್ ಅಂತ ಕರೀತಾರೆ. ಹಾಂ, ಇದು ಇದರಲ್ಲೇ ಕಲರ್. ತುಂಬ ಸಾಫ್ಟ್ ಇದೆ, ಉಡ್ಲಿಕ್ಕೂ ಈಸಿ, ಮತ್ತೆ ಲೈಟ್ ವೇಟ್ ಇರುತ್ತೆ ಮೇಡಮ್. ಸೇಮ್ ಕಲರ್ ಬ್ಲೌಸ್ ಬರ್ತದೆ. ಹಾಂ, ಸೇಮ್ ಕಲರ್ ಬ್ಲೌಸ್. ಪಲ್ಲು ಎಲ್ಲ ಸೇಮ್ Same ಬರುತ್ತೆ. ಬರ್ತದೆ. ಬಟ್ ಇದು ಕಾಂಟ್ರಾಸ್ಟ್ ಎಲ್ಲ ಮಾಡ್ಬೋದು.
ಹಾಂ ಇದಕ್ಕೆ ನೀವು ಗ್ರೀನ್ ಕಲರ್ ಹಾಕ್ಬೋದು ಅಥವಾ ಡಾರ್ಕ್ ಕಲರ್ ಯಾವುದು ಹಾಕ್ಬೋದು. ಈಗೆಲ್ಲ ವೈಟ್ ಬ್ಲೌಸ್ ಟ್ರೆಂಡ್ ಇದೆ. ಹೌದು. ಸೊ ಇದಕ್ಕೆ ವೈಟ್ ಕಲರ್ ಬ್ಲೌಸ್ ಹಾಕ್ಬೋದು. ಇದಕ್ಕೂ ಹಾಗೆ ಈ ಡಾರ್ಕ್ ಶೇಡಿಗೆಲ್ಲ ವೈಟ್ ಬ್ಲೌಸ್ ಎಲ್ಲ ಹಾಕಿದರೆ ಚಂದ ಕಾಣುತ್ತೆ. ಈಗೆಲ್ಲ ಮಿಸ್ ಮ್ಯಾಚ್ ಕಾಂಬಿನೇಷನ್. ಹೌದು. ಹಾಗೆ ನೀವು ಸಾರಿಗೆ ಕುಚ್ಚೆಲ್ಲ ಹಾಕ್ತೀರಾ ಅಂತ ಕೇಳಿದ್ದೆ. ಹೌದು ಮೇಡಮ್. ಅದು ಯಾರಾದ್ರೂ ಕೇಳಿದ್ರೆ ಹಾಕಿ ಕೊಡ್ತೀರಾ? ಖಂಡಿತ ಮೇಡಮ್, ನಾವು ಸಾರಿ ಕುಚ್ಚು ಹಾಕಿ ಕೊಡ್ತೇವೆ. ಅವ್ರಿಗೆ ಯಾವ ತರ ಬೇಕು ಅಂತ ಹೇಳಿದ್ರೆ ನಾವು ಹಾಕಿ ಕೊಡ್ತೇವೆ. ಮತ್ತೆ ಇನ್ನೊಂದು ಸಾರಿ ಬಾಕ್ಸಿಂಗ್ ಕೂಡ ಮಾಡಿ ಕೊಡ್ತೇವೆ. ಅಂದ್ರೆ ಫಂಕ್ಷನ್ಗೆ ತುಂಬಾ ಲೇಟ್ ಆಗುತ್ತೆ, ಸಾರಿ ಉಡ್ಲಿಕ್ಕೆ ಬರುದಿಲ್ಲ ಅಂತವ್ರಿಗೆ ನಾವು ಫ್ಲೀಟ್ಸ್ ನ ತೆಗೆದಿಟ್ಟು ಕೊಡ್ತೇವೆ. ಅದಕ್ಕೆ ಚಾರ್ಜಸ್ ಹೇಳ್ಬೋದಾ? ಹೌದು, ಅಂದ್ರೆ ಸಾರಿ ಕುಚ್ಚು ಸ್ಟಾರ್ಟಿಂಗ್ 250 ಇಂದ ಇರುತ್ತೆ. ಮತ್ತೆ ಅದ್ರ ಡಿಸೈನ್ ಮೇಲೆ ಹೋಗುತ್ತೆ. ಒಂದು ಬೀಡ್ಸ್ ವರ್ಕ್ ಮಾಡಿದಿತ್ತು, ನಾನು ನಿಮ್ಗೆ ತೋರಿಸ್ತೇನೆ. ಅದೆಲ್ಲ ಅಂದ್ರೆ ಸ್ವಲ್ಪ ಜಾಸ್ತಿ ಆಗುತ್ತೆ ಬೀಡ್ಸ್ ವರ್ಕ್ ಎಲ್ಲ ಆದ್ರೆ. ಮತ್ತೆ ಸಾರಿ ಫೋಲ್ಡಿಂಗಿಗೆ 250 ಮೇಡಮ್. 250. ಮೇಡಮ್, ಇದೆಲ್ಲ ನೀವು ಎಲ್ಲಿ ಕಲ್ತ್ರಿ ಅಂತ ಹೇಳ್ಬೋದಾ? ಅಂದ್ರೆ ನಾನೇ ಕಲ್ತೆ. ನೀವೇ ಕಲ್ತಿದ್ದು ಸ್ವಂತವಾಗಿ? ಮತ್ತೆ ಅಂದ್ರೆ ಸಾರಿ ವ್ಯಾರಿಂಗ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ನಂಗೆ ಸಣ್ಣದ್ರಿಂದಾನು. ಸೊ ಅದನ್ನ ವಿಡಿಯೋ ನೋಡಿ 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 ಹಾಗೆ ಕಲ್ತಿದ್ದು. ಹೌದು. ಈಗ ಯಾರು ಬಂದ್ರು ಕೂಡ ಮಾಡಿ ಕೊಡ್ತೀರಾ? ಹಾಗೆ ಯಾರಾದ್ರೂ ಬೇರೆಯವ್ರ ಹತ್ರ ಕಳಿಸ್ಲಿಕ್ಕೆ ಆಗುದಿಲ್ಲ ಅಲ್ಲ, ಅವರೇ ಬರ್ಬೇಕು ಸಾರಿ ಫೋಲ್ಡಿಂಗ್ ಆದ್ರೆ? ಅಂದ್ರೆ ಮೇಡಮ್, ನಮ್ಗೆ ಪಲ್ಲು ಎಷ್ಟು ಲೆಂತ್ ಬೇಕು ಮತ್ತೆ ವಿಡ್ತ್ ಎಲ್ಲ ಬೇಕಾಗತ್ತೆ, ಫ್ಲೀಟ್ಸ್ ಎಷ್ಟು ಬೇಕು ಅದೆಲ್ಲ ಕೇಳಲಿಕ್ಕೆ ಇರುತ್ತೆ. ಸೊ ಹಾಗಾಗಿ ಅವ್ರು ಬರ್ಲೇಬೇಕು. ಅವ್ರು ಬಂದು ಸಾರಿ ಕೊಟ್ಟು ಅವರ ಒಂದು ಅಳತೆ ಕೊಟ್ಟು ಹೋದ್ರೆ ಆಯ್ತು. ನಿಮ್ಗೆ ಅಂದ್ರೆ ಎಷ್ಟು ಟೈಮ್ ಬೇಕಾಗ್ತದೆ ಮಾಡ್ಲಿಕ್ಕೆ? ಅಂದ್ರೆ 2 days ಆದ್ರೂ ಬೇಕು. ಅಂದ್ರೆ ನಾನು ಇಲ್ಲಿ ಕಸ್ಟಮರ್ ಎಲ್ಲ ಇದ್ರೆ ಹೇಳಿ ಆಗೋದಿಲ್ಲ. ಒಂದು 2 days ಮುಂಚೆ ಕೊಟ್ರೆ ಈಸಿ ಆಗುತ್ತೆ. ಹೌದು. ಕುಚ್ಚು ಹಾಕ್ಲಿಕ್ಕೆ ಎಷ್ಟು ಟೈಮ್ ಬೇಕು? ಕುಚ್ಚು ಹಾಕ್ಲಿಕ್ಕೆ ಒಂದು 3 days ಆದ್ರೂ ಬೇಕಾಗ್ತದೆ. ಹೌದು ಮೇಡಮ್, ಇದು ನೋಡಿ ಬೀಡ್ಸ್ ವರ್ಕ್, ಇದು ಕುಚ್ಚು. ಹಾಂ, ನಮ್ದು ಎಲ್ಲ ಥರದ್ದು ಮಾಡ್ತೇವೆ. ಈಗ ಸಾರಿಯಲ್ಲಿ ಕೆಲವರು ಕುಚ್ಚು ಬೇಕು ಅಂತಾರೆ ಟ್ರೆಡಿಷ್ನಲ್ ಆಗಿ, ಅದು ಕೂಡ ಇದೆ. ಮತ್ತು ಸಿಲ್ಕ್ ಥ್ರೆಡ್ಡಲ್ಲಿ ಬೇಬಿ ಕುಚ್ಚು ಎಲ್ಲ ಹಾಕ್ತಾರಲ್ಲ, ಅದು ಕೂಡ ಇದೆ. ನಿಮಗೆ ಬೇಬಿ ಕುಚ್ಚು ವಿತ್ ಬೀಡ್ಸ್ ಬೇಕು ಅಂದರೆ ಅದು ಕೂಡ ಹಾಕಿ ಕೊಡ್ತೇವೆ. ಯಾರಿಗಾದರೂ ಶಾಪಿಗೆ ಬರಬೇಕು ಅನಿಸಿದರೆ ಸಾಸ್ತಾನ ಬಸ್ ಸ್ಟ್ಯಾಂಡಲ್ಲಿ ಇರೋದು, ವಾಕೇಬಲ್ ಆಗಿದೆ, ಜಾಸ್ತಿ ದೂರ ಏನಿಲ್ಲ. ಸೊ ನಂಗೆ ನಂಬರಿಗೆ ಕಾಲ್ ಮಾಡಿದ್ರೆ ನಾನು ಹೇಳ್ತೇನೆ ಅಡ್ರೆಸ್ಸು. ಮೇನ್ ರೋಡಲ್ಲೇ ಇರೋದ್ರಿಂದ ಏನು ಕಷ್ಟ ಇಲ್ಲ ಬರಲಿಕ್ಕೆ. ಮತ್ತು ನಿಮಗೆ ಇಲ್ಲ ಮನೇಲಿ ಕೂತು ಆರ್ಡ್ರ್ ಮಾಡೋದಾದರೆ ನಂಬರಿಗೆ ಖಂಡಿತ ವಾಟ್ಸಪ್ ಮಾಡಿ ನಾನು ಖಂಡಿತ ಕಳಿಸ್ಕೊಡ್ತೇನೆ. ಶ್ರೀ ರಾಘವೇಂದ್ರ ಕ್ಲೋತ್ ಸ್ಟೋರ್ ಸಾಸ್ತಾನ. ಇದು ಉಡುಪಿಯ ಸಾಸ್ತಾನದ ಬಸ್ ಸ್ಟ್ಯಾಂಡ್ ಹತ್ತಿರದಲ್ಲೇ ಇದೆ, ಹಾಗೆ ಮೇನ್ ರೋಡ್ನ ಪಕ್ಕದಲ್ಲೇ ಇದೆ. ಇಲ್ಲಿ ಸಿಗುವಂತಹ ವಿವಿಧ ರೀತಿಯಾದ ಟಾಪ್ಸ್ಗಳು, ಕುರ್ತಾ ಸೆಟ್ಗಳನ್ನೆಲ್ಲ ನೀವು ನೋಡಿದ್ರಿ. ಹಾಗೆ ಅದರ ಬೆಲೆ ಎಷ್ಟು ಅಂತಲೂ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸಿದ್ದೇನೆ. ಈಗ ಈ ವಿಡಿಯೋವನ್ನು ನೋಡಿದ ತಕ್ಷಣ ಈ ಟಾಪ್ಸ್ಗಳನ್ನು ನಾವು ಪರ್ಚೇಸ್ ಮಾಡಬೇಕು ಅಂತ ನಿಮಗೂ ಕೂಡ ಅನಿಸಿರಬಹುದು. ಇನ್ನು ತಡ ಮಾಡಬೇಡಿ, ಇವಾಗಲೇ ಇಲ್ಲಿಗೆ ಬಂದು ನಿಮಗೆ ಯಾವ ಟಾಪ್ ಇಷ್ಟ ಆಗಿದೆ ಅದನ್ನು ಪರ್ಚೇಸ್ ಮಾಡಿ. ಹಾಗೆ ನಿಮಗೆ ಇಲ್ಲಿಗೆ ಬಂದು ಪರ್ಚೇಸ್ ಮಾಡಲಿಕ್ಕೆ ಆಗಿಲ್ಲ ಅಂತ ಇದ್ದಲ್ಲಿ ಆನ್ಲೈನಲ್ಲೂ ಕೂಡ ನೀವು ಪರ್ಚೇಸ್ ಮಾಡಬಹುದು. ಈ ವಿಡಿಯೋವನ್ನು ನೋಡುತ್ತಿರುವಾಗ ಯಾವ ಟಾಪ್ ಅಥವಾ ಕುರ್ತಾ ನಿಮಗೆ ಇಷ್ಟ ಆಗಿದೆ ಅದರ ಒಂದು ಸ್ಕ್ರೀನ್ಶಾಟನ್ನು ತೆಗೆದು ಇಲ್ಲಿ ಕಾಣುತ್ತಿರುವಂತಹ ವಾಟ್ಸಪ್ ನಂಬರ್ಗೆ ಕಳಿಸಿ. ಹಾಗೆ ಆ ಟಾಪ್ ಅಥವಾ ಕುರ್ತಾವನ್ನು ನಿಮ್ಮದಾಗಿಸಿಕೊಳ್ಳಿ. ಇಂದಿನ ಈ ವಿಡಿಯೋ ಸ್ಫೂರ್ತಿದಾಯಕವಾಗಿದೆ, ಹಾಗೆ ಮಹಿಳೆಯರಿಗಂತೂ ತುಂಬಾ ಇಷ್ಟ ಆಗಿರಬಹುದು ಅಂತ ಅಂದುಕೊಳ್ಳುತ್ತಾ ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೇನೆ. ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಸಂದರ್ಶನದೊಂದಿಗೆ ಸಿಗ್ತೇನೆ. ಧನ್ಯವಾದ.